Hello dear students. So ನಾವು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಕೊನೆ ಎಕ್ಸಸೈಸ್ ರೈಟ್ ಮ್ಯಾಕ್ಸಿಮಮ್ ಮಿನಿಮಮ್ ರಿಲೇಟೆಡ್ ಎಕ್ಸಸೈಸ್ ಮಾಡ್ತಾ ಇದ್ವಿ. ಇನ್ ದ್ಯಾಟ್ ವಿ ಹ್ಯಾವ್ ಕಂಪ್ಲೀಟೆಡ್ 12 ಕ್ವೆಶನ್ಸ್ ರೈಟ್. ಆ್ಯಂಡ್ ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಆ ಲೆಕ್ಚರ್ಸ್ನ ಫಸ್ಟ್ ಮುಗಿಸ್ಬಿಟ್ಟು ಆಮೇಲೆ ಇದಕ್ಕೆ ಬನ್ನಿ. ಯಾಕಂದರೆ ಆರ್ಡರ್ ವೈಸ್ ವಾಚ್ ಮಾಡಿದ್ರೆ ಯು ವಿಲ್ ಫೈಂಡ್ ಎ ಬೆಟರ್ ಕನೆಕ್ಷನ್. ಓಕೆ, ಯಾಕಂದರೆ ಕೆಲವೊಂದು ಥಿಂಗ್ಸ್ನ ನಾನು ಪ್ರೀವಿಯಸ್ ಲೆಕ್ಚರಲ್ಲಿ ಹೇಳಿರ್ತೀನಿ, ನೀವು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ, ಆ ಕ್ಲಾಸಸ್ನ ಕೇಳಿಲ್ಲ ಅಂತ ಅಂದರೆ ಈಗೇನಾಗುತ್ತೆ ನಿಮಗೆ ಅಂತ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ ರೈಟ್. ಸೊ ಲಿಂಕ್ ವಿಲ್ ಬಿ ಇನ್ ದ ಕಾಮೆಂಟ್ ಸೆಕ್ಷನ್. ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಲಿಂಕ್ ನಾನು ಪಿನ್ ಮಾಡಿರ್ತೀನಿ, ಫಸ್ಟ್ ಕಾಮೆಂಟ್ ಪಿನ್ ಮಾಡಿರ್ತೀನಲ್ಲ ಅದರಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ನ ನೀವು ಟ್ಯಾಪ್ ಮಾಡಿದ್ರೆ ನಿಮಗೆ ಪ್ಲೇಲಿಸ್ಟ್ ಸಿಗುತ್ತೆ. ಆ ಪ್ಲೇಲಿಸ್ಟಲ್ಲಿ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಅದ್ರ ಕಂಟಿನ್ಯೂಯೇಷನಲ್ಲೇ ಕೆಳಗಡೆ ಬಂದರೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಚಾಪ್ಟರ್ ಕೂಡ ಇದೆ. ಅರ್ಥ ಆಯ್ತಲ್ಲ. ಸೊ ಯು ಕ್ಯಾನ್ ಜಸ್ಟ್ go through all the lectures in a particular order, right? Let's not waste the time and get started. So coming to question number 13. Question number 13 ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. Find two numbers whose sum is 24 and whose product is as large as possible. ಒಂದು ನೆನ್ಪಿಟ್ಕೊಳ್ಳಿ, ಈ ಎಕ್ಸಸೈಸಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಇರುವಂಥ ಕ್ವಶನ್ ಅಂದರೆ ಇವೇ. ಆ್ಯಕ್ಚುಲಿ 13, 14, 15, 16 ಇದೆಯಲ್ಲ, ಇವು ಸ್ವಲ್ಪ ಜಾಸ್ತಿ ಪ್ರಿಯಾರಿಟಿ ಕೊಡಿ. ಅರ್ಥ ಆಯ್ತಲ್ಲ. ರಿಮೈನಿಂಗ್ ಕ್ವೆಶನ್ಸ್ ಆರ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್, ಬಟ್ ಯು ಗಿವ್ ದ ಪ್ರಿಯಾರಿಟಿ ಟು ದೀಸ್ 4 ಫಸ್ಟ್, ದೆನ್ ಯು ಸ್ಟಡಿ ಅದರ್ ಕ್ವೆಶನ್ಸ್. ಸೊ ಏನು ಕೊಟ್ಟಿದ್ದಾರೆ ಅವರು? ಫೈಂಡ್ ಟೂ ನಂಬರ್ಸ್ ಅಂತ ಹೇಳಿದೆ. ಅಂದರೆ 2 ನಂಬರ್ಸ್ನ ಕಂಡುಹಿಡಿರಿ ಸಚ್ ದಟ್ ಆ ನಂಬರ್ಸ್ ಇನ್ ದ ಸಮ್, ಅಂದರೆ ಆ ನಂಬರ್ನ ನಾನು ಆ್ಯಡ್ ಮಾಡಿದ್ರೆ, ಇಲ್ಲೊಂದು ನಂಬರು ಇನ್ನೊಂದು ನಂಬರು, ಓಕೆ, ಆ್ಯಡ್ ಮಾಡಿದ್ರೆ ನನಗೆ ಎಷ್ಟು ಬರಬೇಕು? 24 ಬರಬೇಕು. ಆ್ಯಂಡ್ ಇನ್ನೊಂದೇನು ಹೇಳಿದ್ದಾರೆ, ಪ್ರಾಡಕ್ಟ್ ಈಸ್ ಆ್ಯಸ್ ಲಾರ್ಜ್ ಆ್ಯಸ್ ಪಾಸಿಬಲ್ ಅಂತಂದರೆ ಏನು? ಪ್ರಾಡಕ್ಟ್ ನಾನು ಆ ನಂಬರ್ ಇಂಟು ಎನದರ್ ನಂಬರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಬರಬೇಕು ನನಗೆ ಪ್ರಾಡಕ್ಟ್. ಆ್ಯಸ್ ಲಾರ್ಜ್ ಆ್ಯಸ್ ಪಾಸಿಬಲ್ ಅಂದರೆ ಮ್ಯಾಕ್ಸಿಮಮ್, ಕರೆಕ್ಟಾ? ಸೊ ಫಸ್ಟ್ ಕೆಲಸ ನಾವೇನು ಮಾಡೋಣ ಅಂದರೆ 2 ನಂಬರ್ಸ್ ಕಂಡುಹಿಡಿಬೇಕು ಅಂದರೆ ನಮಗೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ತಾನೆ. ಸೊ ಫಸ್ಟ್ ಏನು ಮಾಡ್ತೀರಾ? ಲೆಟ್ ಅಸ್ ಅಸ್ಯೂಮ್ ವಾಟ್ ಆರ್ ದೋಸ್ ನಂಬರ್ಸ್. ಓಕೆ, ಸೊ ಇದು ಜಸ್ಟ್ ಅಂಡರ್ಸ್ಟ್ಯಾಂಡಿಂಗು. ಲೆಟ್ ಎಕ್ಸ್ ಆ್ಯಂಡ್ ವೈ, ಆ 2 ನಂಬರ್ಸ್ನ ನಾವೇನಂತ ಹೆಸರು ಕೊಡೋಣ? ಎಕ್ಸ್ ಆ್ಯಂಡ್ ವೈ ಬಿ 2 ನಂಬರ್ಸ್. ಆ 2 ನಂಬರು ಎಕ್ಸ್ ಆ್ಯಂಡ್ ವೈ. ಈಗ ನಮ್ಮ ಟಾಸ್ಕ್ ಏನು? ಎಕ್ಸ್ ಮತ್ತು ವೈನ ಕಂಡುಹಿಡಿಯೋದು. ಓಕೆ, ಅದರಲ್ಲಿ ನಮ್ಮ ಕಂಡೀಷನ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 24. ಅವೆರಡು ನಂಬರ್ನ ಸಮ್ ಮಾಡಿದ್ರೆ 24, ಎಕ್ಸ್ ವೈ ಪ್ರಾಡಕ್ಟ್ ಮಾಡಿದ್ರೆ ಅದೇನಾಗುತ್ತೆ? ಮ್ಯಾಕ್ಸಿಮಮ್ ಆಗುತ್ತೆ. ಓಕೆನಾ ರೈಟ್, ಮ್ಯಾಕ್ಸಿಮಮ್ ಆಗುತ್ತೆ. ಸೊ ಈಗ ನೋಡಿ, ಇದರಿಂದ ನಾನು ವೈ ವ್ಯಾಲ್ಯೂ ಬರಿಬೋದಾ? ವೈ ವ್ಯಾಲ್ಯೂ ಏನಾಗುತ್ತೆ? 24 ಪ್ಲಸ್ ಎಕ್ಸ್. ಈ ಕಡೆ ಬಂದರೆ ಏನಾಯಿತು? ಮೈನಸ್ ಎಕ್ಸ್. ಯಾಕೆ ಮ್ಯಾಮ್ ಇದೊಂದು ಬರೆದ್ರಿ ಅಂತ ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ, ನನಗೆ ಇಲ್ಲಿ ವೈ ವ್ಯಾಲ್ಯೂ ಬೇಕು ಅಂದರೆ ಎಕ್ಸು ಬರಿಬೋದು, ನಾವೇನು ವೈನೇ ಬರಿಬೇಕಂತೇನಿಲ್ಲ. ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ನಾವೇನು ಮಾಡ್ತೀವಿ? ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರೆಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಸೊ ಬೈ ಡಿಫಾಲ್ಟ್ ವಿಲ್ ಕಂಟಿನ್ಯೂ ದ್ಯಾಟ್ ಓನ್ಲಿ, ದೇರ್ ಇಸ್ ನಥಿಂಗ್ ಸ್ಪೆಷಲ್ ಇನ್ ಇಟ್. ಓಕೆ, ಸೊ ಈ ಎಕ್ಸ್ ವೈ ಅನ್ನೋದೇನಿದೆಯಲ್ಲ, ನಾವು ಇದನ್ನು ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂದರೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರೀಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಯಾಕೆ ಮ್ಯಾಮ್ ಅಂತ ಅಂದರೆ, ಇಲ್ಲಿ ಅವ್ರು ಕೊಟ್ಟಿರೋ ಕಂಡೀಷನ್ ಏನು? ಪ್ರಾಡಕ್ಟ್ ಈಸ್ ಮ್ಯಾಕ್ಸಿಮಮ್. ಸೊ ಟೆಲ್ ಮಿ ಒನ್ ಥಿಂಗ್, ಮ್ಯಾಕ್ಸಿಮಾ ದ ಕಂಡೀಷನ್ ಏನಿದೆ? ಮ್ಯಾಕ್ಸಿಮಾ ಅದು ಟೆಲ್ ಮಿ ವಾಟ್ ಇಸ್ ದ ಕಂಡೀಷನ್ ಫಾರ್ ಮ್ಯಾಕ್ಸಿಮಾ? ಎಫ್ ಡ್ಯಾಶ್, ಅದನ್ನೆಲ್ಲ ಕಂಡುಹಿಡಿಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೇನೆ ಆಲ್ರೆಡಿ. ಎಫ್ ಡ್ಯಾಶ್ನ ಏನು ಮಾಡ್ತೀರಾ? 0 ಈಕ್ವೇಟ್ ಮಾಡ್ತೀರಾ, ಕ್ರಿಟಿಕಲ್ ಪಾಯಿಂಟ್ನ ಕಂಡುಹಿಡಿತೀರಾ. ನೆನಪಿದೆಯಾ ಈ ಸ್ಟೆಪ್ಸು? ರೈಟ್. ಸೊ ಇಲ್ಲಿ ನಿಮಗೆ ಬೇಕಾಗಿರೋದು ಅದೇ, ಆ ಕ್ರಿಟಿಕಲ್ ಪಾಯಿಂಟ್ ಯಾವುದು ಅನ್ನೋದನ್ನು ಕಂಡುಹಿಡಿದು ಬಿಟ್ರೆ ಒಂದು ವ್ಯಾಲ್ಯೂ ಸಿಗ್ತಾ? ಯಾವುದೋ ಒಂದು ವ್ಯಾಲ್ಯೂ ಸಿಕ್ತು ಅಂದರೆ ಇನ್ನೊಂದು ವ್ಯಾಲ್ಯೂ ಆಟೋಮೆಟಿಕಲಿ ಸಿಗುತ್ತಾ? ರೈಟ್, ನಮಗೆ ಬೇಕಿರೋದು ಇಷ್ಟೇ. ಇದರಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಇದೇ ಮ್ಯಾಕ್ಸಿಮಮ್ ಅಂತ ಪ್ರೂವ್ ಮಾಡೋಕ್ಕೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅನ್ನು ಕೂಡ ಕಂಡುಹಿಡಿತಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ಡೂ ಇಟ್. ಓಕೆ, ಇಫ್ ನಾಟ್ ಯು ಕ್ಯಾನ್ ಲೀವ್ ಇಟ್. ಅಲ್ಲೇನು ಮಾಡ್ತಾರೆ? ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಆ್ಯಕ್ಚುಲಿ ಬೇಕಾಗುತ್ತೆ. ಸೊ ಇದೇನಾಗುತ್ತೆ? ಮ್ಯಾಕ್ಸಿಮಾ ಅಂತ ಅಂದರೆ ಲೆಸ್ ದ್ಯಾನ್ 0 ಬರುತ್ತಾ? ನೆಗೆಟಿವ್ ಬರುತ್ತಾ? ಎಸ್ ಆರ್ ನೋ? ಸೊ ದ್ಯಾಟ್ ಈಸ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ. ಅರ್ಥ ಆಯ್ತಲ್ಲ. ಸೊ ದಿಸ್ ಇಸ್ ಹೌ ಯು ವಿಲ್ ಬಿ ಸಾಲ್ವಿಂಗ್. ಮೇನ್ಲಿ ಈ ಸ್ಟೆಪ್ ಏನು ಅಷ್ಟು ಫೋಕಸ್ ಮಾಡಬೇಡ್ರಿ. ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಬೇಕಾಗುತ್ತೆ, ಎಲ್ಲಿ ಬೇಕಾಗುತ್ತೆ ಅಲ್ಲಿ ನಾನು ಹೇಳ್ತೀನಿ. ಮೇನ್ ಸ್ಟೆಪ್ಸ್ ಏನು ಅಂದರೆ ಎಫ್ ಆಫ್ ಎಕ್ಸ್, ಎಫ್ ಡ್ಯಾಶ್ ಆಫ್ ಎಕ್ಸ್, ಯಾವ ಪಾಯಿಂಟಲ್ಲಿ 0 ಆಯಿತೋ ಆ ಕ್ರಿಟಿಕಲ್ ಪಾಯಿಂಟ್. ಅರ್ಥ ಆಯ್ತಲ್ಲ. ಯಾಕಂದರೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಥಿಯರಿಯಲ್ಲಿ, ಎಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಇರುತ್ತೋ ಅಲ್ಲಿ ಡೆರಿವೇಟಿವ್ ಆಫ್ ದಟ್ ಫಂಕ್ಷನ್ ಈಸ್ ಆಲ್ವೇಸ್ 0 ಅಂತ ಹೇಳಿದ್ದೀನಿ. ಅರ್ಥ ಆಯ್ತಲ್ಲ. ವೈ? ಬಿಕಾಸ್ ಟೆಲ್ ಮಿ ವೈ? ಬಿಕಾಸ್ ದ ಸ್ಲೋಪ್ ವೆನ್ ಯು the tangent when you draw, it is what? Parallel to x-axis. When it is parallel, what is the slope? When any line is parallel to x-axis, what is the slope? Derivative on the slope tane. So what is the slope? Slope is 0. Why? Because
ಎಕ್ಸ್ ಆಕ್ಸಿಸ್ ಜೊತೆಗೆ ಆ್ಯಂಗಲ್ ಎಷ್ಟು ಕ್ರಿಯೇಟ್ ಮಾಡುತ್ತೆ 0 ಡಿಗ್ರಿ. ಪ್ಯಾರಲಲ್ ಇದೆ ಅಂತ ಅಂದರೆ ಇಲ್ಲೊಂದು ಲೈನ್, ಇದು ಎಕ್ಸ್ ಆಕ್ಸಿಸ್, ಇಲ್ಲೊಂದು ಲೈನ್ ಪ್ಯಾರಲಲ್ ಅಂತಂದರೆ ತೀಟಾ ವ್ಯಾಲ್ಯೂ ಎಷ್ಟು 0 ಡಿಗ್ರಿ. 0 ಡಿಗ್ರಿ ಅಂತ ಅಂದರೆ ಟ್ಯಾನ್ 0, ಸ್ಲೋಪ್ ಅಂತಂದರೆ ಟ್ಯಾನ್ 0, ಡೆರಿವೇಟಿವ್ ಈಸ್ ನಥಿಂಗ್ ಬಟ್ ಸ್ಲೋಪ್. ಸೊ ಟ್ಯಾನ್ 0 ವ್ಯಾಲ್ಯೂ 0, ದಟ್ಸ್ ವೈ ಎಫ್ ಡ್ಯಾಶ್ ಆಫ್ ಎಕ್ಸ್ 0. ಇದು ಥಿಯರಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಓಕೆನಾ. ರೈಟ್. ಸೊ ಈಗ ಬರೋಣ ಇದಕ್ಕೆ. ಈಗ ಫಸ್ಟ್ ಇದಕ್ಕೆ ಹೆಸರು ಕೊಟ್ಬಿಡೋಣ, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ವೈ. ಆ ಪ್ರಾಡಕ್ಟ್ ಏನಿತ್ತಲ್ಲ ಇದು ಮ್ಯಾಕ್ಸಿಮಮ್ ಇದೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ, ಹೌದಾ. ಓಕೆ, ಸೊ ಎಫ್ ಆಫ್ ಎಕ್ಸ್, ಈಗ ಈ ಎಫ್ ಆಫ್ ಎಕ್ಸ್ನ ಫಸ್ಟ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರೆಯೋಣ. ಎಕ್ಸ್ ಇಂಟು ವೈ ವ್ಯಾಲ್ಯೂ ಏನಿದೆ 24 ಮೈನಸ್ ಎಕ್ಸ್. ಸೊ ವಾಟ್ ಈಸ್ ದಿಸ್? ಮಲ್ಟಿಪ್ಲೈ 24x ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಎಫ್ ಆಫ್ ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? 24x ಅಂದರೆ 24 ಕಾನ್ಸ್ಟೆಂಟ್ ಹಾಗೆ ಬರೀತೀರಾ. ಎಕ್ಸಿಂದ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 1, ಎಸ್ ಆರ್ ನೋ? ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x. ಇಲ್ಲಿಂದನೇ ನೀವು ಬೇಕಿದ್ರೆ ಎಫ್ ಡಬಲ್ ಡ್ಯಾಶ್ ಆಫ್ ಹಂಗೆ ನೋಡ್ಕೊಳ್ರಿ, ಮೈಂಡಲ್ಲೇ ಮಾಡ್ಕೊಳ್ಳಿ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? ಕಾನ್ಸ್ಟೆಂಟು ಬಿಟ್ಟಾಕ್ರಿ, -2 ಹಾಗೆ ಬರೀರಿ, ಎಕ್ಸಿಂದ ಡೆರಿವೇಟಿವ್ 1. ಸೊ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ 0 ಅಂದರೆ ಏನು ಅರ್ಥ ಆಯ್ತು ನಿಮಗೆ? ಎಫ್ ಆಫ್ ಎಕ್ಸ್ ಹ್ಯಾಸ್ ಮ್ಯಾಕ್ಸಿಮಮ್, ಎಸ್ ಆರ್ ನೋ? ಹ್ಯಾಸ್ ದಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸಿಂಪಲ್. ಇದು ಸೈಡಿಗೆ ಬೇಕಿದ್ರೆ ಬರೆಯೋದಿದ್ರೆ ಬರ್ಕೋಬಹುದು. ಕೆಲವೊಬ್ರು ಟೀಚರ್ಸ್ ಬರೆಸ್ತಾರೆ, ಕೆಲವೊಬ್ರು ಬರ್ಸೋದಿಲ್ಲ, ದ್ಯಾಟ್ಸ್ ಆಲ್ ಓಕೆ, ರೈಟ್. ಇದು ಜಸ್ಟ್ ಕನ್ಫರ್ಮೇಷನ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ ಅನ್ನೋದಕ್ಕೆ ಕನ್ಫರ್ಮೇಷನ್ನು, ರೈಟ್. ಸೊ ಈಗ ಏನಾಯಿತು? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 24 ಮೈನಸ್ 2x. ಈಗ ಕ್ರಿಟಿಕಲ್ ಪಾಯಿಂಟ್ ಇನ್ ಕಂಡೀಷನ್ ನಾವೇನು ಮಾಡ್ತೀವಿ? ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ನ ಏನು ಮಾಡ್ತೀವಿ? ಈಕ್ವೇಟಿಂಗ್ ಟು 0. ಇವೆಲ್ಲ ಥಿಯರಿ ನಾನು ಹೇಳ್ಕೊಟ್ಟಿದ್ದೀನಿ, ರೈಟ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? 24 ಮೈನಸ್ 2x ಇಸ್ ಈಕ್ವಲ್ ಟು 0. ಮೈನಸ್ 2x ಆ ಕಡೆ ಹೋದರೆ ಏನಾಗುತ್ತೆ? ಪ್ಲಸ್ 2x ಆಗುತ್ತಾ? ನೆಕ್ಸ್ಟ್ 2 1s 2 12s, ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು? 12. ಓಕೆನಾ. 12 ಇಸ್ ಈಕ್ವಲ್ ಟು ಎಕ್ಸ್, ನಥಿಂಗ್ ಬಟ್ ರಿವರ್ಸ್ ತಿರುಗಿಸಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 12. ಎಕ್ಸ್ 12 ಸಿಕ್ತು ಅಂದರೆ ವೈ ಕಂಡುಹಿಡಿಬೋದಾ? ವೈ ಈಸ್ ಈಕ್ವಲ್ ಟು ಏನಿದೆ ನಮ್ಮ ಹತ್ರ? 24 ಮೈನಸ್ ಎಕ್ಸ್ ಇದೆಯಾ? ಸೊ ವೈ ಈಸ್ ಈಕ್ವಲ್ ಟು 24 ಮೈನಸ್ ಎಕ್ಸ್ ಎಷ್ಟು ಬಂತು? 12. ವೈ ಈಸ್ ಈಕ್ವಲ್ ಟು ಎಷ್ಟಾಯಿತು? 24ಅಲ್ಲಿ 12 ಹೋದರೆ 12 1s 12 2s ತಾನೇ ಅದು. ಹಂಗಂದರೆ 2ರಷ್ಟಿದೆ, 2ರಷ್ಟರಲ್ಲಿ 1ರಷ್ಟು ಕ್ವಾಂಟಿಟಿ ತೆಗಿತಿದ್ದೀನಿ. ಎಷ್ಟಾಗುತ್ತೆ? ಅರ್ಧ. That is not 12 again. So x and y must be 12 in order to get the sum has 24 and product as maximum. ಬೇರೆ ಯಾವುದೇ ನಂಬರಿಂದ ಕಾಂಬಿನೇಷನ್ ನೀವು ತಗೊಳ್ಳಿ, ಆದರೆ ನಿಮಗೆ ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಬರೋದಿಲ್ಲ. ಅರ್ಥ ಆಯ್ತಲ್ಲ, ರೈಟ್. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ರೈಟ್. ಸೊ ಈ ರೀತಿ ನೀವು ಸಾಲ್ವ್ ಮಾಡ್ಬೋದು. ದೇರ್ ಫೋರ್ ವಾಟ್ ಕ್ಯಾನ್ ಯು ಸೇ? ಅಟ್ x is equal to 12 and y is equal to 12, ಅಥವಾ ಫಾರ್ ವ್ಯಾಲ್ಯೂಸ್ x is equal to 12 and y is equal to 12, f of x is maximum. ವಾಟ್ ಈಸ್ ಎಫ್ ಆಫ್ ಎಕ್ಸ್? ನಾವು ಕನ್ಸಿಡರ್ ಮಾಡಿದ್ವಲ್ಲ ಈಗ ತಾನೆ ಮೇಲೆ, ಏನ? ಆ ಪ್ರಾಡಕ್ಟ್. ಓಕೆ. ಸೊ ದಿಸ್ ಈಸ್ ಯುವರ್ ಸೊಲ್ಯೂಷನ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಆ್ಯಂಡ್ ಮೋಸ್ಟ್ಲಿ ರಿಪೀಟೆಡ್ ಕ್ವೆಶನ್ಸಲ್ಲಿ ಈ ಕ್ವೆಶನ್ ಬರುತ್ತೆ, ನೆಕ್ಸ್ಟ್ ಕ್ವೆಶನ್ ಕೂಡ ಬರುತ್ತೆ. ಸೊ ಲೆಟ್ ಮಿ ಜಸ್ಟ್ ಟ್ರೈ ಟು ಸಾಲ್ವ್ ಕ್ವೆಶನ್ ನಂಬರ್ 14. ಏನು ಕೊಟ್ಟಿದ್ದಾರೆ ನೋಡಿ, ಕ್ವೆಶನ್ ನಂಬರ್ 14ಅಲ್ಲಿ ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಸಚ್ ದಟ್ x plus y is equal to 60, x into y cube is maximum. ಸಿ ಸೇಮ್ ಪ್ಯಾಟರ್ನ್ ಕ್ವೆಶನ್ ಇದೆ. ಇಟ್ ಈಸ್ ಮೈ ಸಜೆಷನ್, ಪ್ಲೀಸ್ ವಿಡಿಯೋನ ಪಾಸ್ ಮಾಡಿಬಿಟ್ಟು ಸೇಮ್ ಪ್ರೊಸೀಜರ್ ಈಗೇನು ಮಾಡೋದ್ವಲ್ಲ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಟ್ರೈ ಮಾಡಿ ಸಾಲ್ವ್ ಮಾಡಲಿಕ್ಕೆ. ಓಕೆ, ರೈಟ್. ಬರಲಿಲ್ಲ ಅಂದರೆ ರೆಸ್ಯೂಮ್ ಮಾಡಿಬಿಟ್ಟು ಮತ್ತೆ ವಾಚ್ ಮಾಡಿ. ಲೆಟ್ ಫಸ್ಟ್ 2 ನಂಬರ್ಸ್ ತಗೋಬೇಕಾ? ಲೆಟ್ x and y be 2 numbers. ಓಕೆ, ಏನು ಕೊಟ್ಟಿದ್ದಾರೆ ಅವರು? ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಸಚ್ ದಟ್ x plus y is equal to 60. x plus y is equal to ಎಷ್ಟಾಗುತ್ತೆ? 60. ಆ್ಯಂಡ್ ಇದು ಗಿವನ್ ನಿಮಗೆ. ಆ್ಯಂಡ್ ಎಕ್ಸ್ ಇಂಟು ವೈ ಕ್ಯೂಬ್ ಎಷ್ಟಾಗುತ್ತೆ? ಮ್ಯಾಕ್ಸಿಮಮ್ ಆಗುತ್ತೆ. ಮ್ಯಾಕ್ಸಿಮಮ್ ಆಗುತ್ತೆ ಅಂತ ಅಂದರೆ ಮ್ಯಾಕ್ಸಿಮಮ್ ವರ್ಡ್ ಬಂತು ಅಂದ ತಕ್ಷಣ ತಲೆಯಲ್ಲಿ ಏನು ಬರಬೇಕು? ಇಮಿಡಿಯೇಟಾಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೇಕು ನಮಗೆ. ನೆಕ್ಸ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್ನ 0ಗೆ ಈಕ್ವೇಟ್ ಮಾಡಬೇಕು, ಕ್ರಿಟಿಕಲ್ ಪಾಯಿಂಟ್ ಸಿಗುತ್ತೆ. ಆ್ಯಂಡ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸು ಏನೇ ಇದ್ರೂ ನೆಗೆಟಿವ್ ಇರುತ್ತೆ ಮ್ಯಾಕ್ಸಿಮಮ್ ಕೇಸಲ್ಲಿ. ಮಿನಿಮಮ್ ಕೇಸಲ್ಲಿ ಏನಿರುತ್ತೆ? ಮಿನಿಮಮ್ ಕೇಸಲ್ಲಿ ಗ್ರೇಟರ್ ದ್ಯಾನ್ 0 ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ನಾವು ಲೆಟ್ ಅಸ್ ಟ್ರೈ ಟು ಸಾಲ್ವ್ ಅಗೇನ್ ವಿತ್ ದ ಸೇಮ್ ಪ್ರೊಸೀಜರ್. 60 ಪ್ಲಸ್ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಎಕ್ಸ್. ಲೆಟ್ ಇದನ್ನು ಎಫ್ ಆಫ್ ಎಕ್ಸ್ ಅಂತ ಅಂದ್ಕೊಳ್ರಿ ಫಂಕ್ಷನ್ನ. ಎಕ್ಸ್ ಇಂಟು ವೈ ಕ್ಯೂಬ್. ಎಕ್ಸ್ ಇಂಟು ವೈ ಕ್ಯೂಬ್ ಅಂತಂದರೆ ವೈ ಅಂದರೆ ಏನಾಯ್ತಪ್ಪ? ಎಸ್, ವಾಟ್ ಯು ಹ್ಯಾವ್? 60 ಮೈನಸ್ ಎಕ್ಸ್ ಹೋಲ್ ಕ್ಯೂಬ್. ಸಿ ಕೆಲವೊಬ್ರು ಎ ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡ್ತಾರೆ, ಇನ್ನು ಕೆಲವರು ಡೈರೆಕ್ಟಾಗೂ ಮಾಡ್ತಾರೆ. ಮೈ ಸಜೆಷನ್ ವುಡ್ ಬಿ ಡೈರೆಕ್ಟಾಗಿ ಮಾಡಿ, ಯಾಕಂದರೆ ಡಿಫ್ರೆನ್ಸಿಯೇಷನ್ ಆಲ್ರೆಡಿ ನಮಗೆ ಗೊತ್ತಿದೆ. ಸಮಥಿಂಗ್ ಕ್ಯೂಬ್ ಅಂತ ಅಂದರೆ 3 ಇಂಟು ಎಕ್ಸ್ ಸ್ಕ್ವಯರಾ, 3 ಇಂಟು ಸಮಥಿಂಗ್ ಸ್ಕ್ವೇರ್
ಹೌದಾ? ಆಮೇಲೆ ಆ ಸಮಥಿಂಗ್ನ ಬೇಕಿದ್ರೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಡಿಫ್ರೆನ್ಸಿಯೇಷನ್ ಈಸ್ ಪ್ರಿಟಿ ಈಸಿಯರ್ ದ್ಯಾನ್ ಡೂಯಿಂಗ್ ದಿಸ್ a minus b whole cube expansion. ಓಕೆ, ಸೊ ಯು ಕ್ಯಾನ್ ಟ್ರೈ ದಟ್. ಹೇಗೆ ಮಾಡೋದು ಅಂತ ಗೊತ್ತಿರ್ಬೇಕು ಫಸ್ಟ್ ಆಫ್ ಆಲ್ ಡಿಫ್ರೆನ್ಸಿಯೇಷನ್, ಇಲ್ಲಾಂದರೆ ಅದೂ ಕಷ್ಟನೇ. ಸೊ ನಾವು ಡಿಫ್ರೆನ್ಷಿಯೇಟ್ ಮಾಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀರಾ ಅಂದರೆ ಎಫ್ ಆಫ್ ಎಕ್ಸ್ ಹೋಗ್ಬಿಟ್ಟು ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ ಏನಿದೆ ಇದು, ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನಾ. ವಾಟ್ ಈಸ್ ದ ರೂಲ್ ದಟ್ ಯು ಗೋಯಿಂಗ್ ಟು ಅಪ್ಲೈ ಹಿಯರ್? ಪ್ರಾಡಕ್ಟ್ ರೂಲ್. ಹೌದಾ? ಎರಡು ನಂಬರ್ಸ್ ಇದಾವೆ, ಪ್ರಾಡಕ್ಟ್ ಫಾರ್ಮ್ಯಾಟಲ್ಲಿ ಇದೆ ಅಂದರೆ ಪ್ರಾಡಕ್ಟ್ ರೂಲ್ ಹೇಗೆ ಮಾಡ್ತೀರಾ? ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಡೆರಿವೇಟಿವ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಹಂಗೆ ಉಳಿಸ್ಕೊಂಡು ಫಸ್ಟ್ ಫಂಕ್ಷನ್ ಡೆರಿವೇಟಿವ್. ಹೌದಾ? ಸೊ ಡೂ ಇಟ್. ಫಸ್ಟ್ ಫಂಕ್ಷನ್ ಹಾಗೆ ಇರಲಿ, ಸೆಕೆಂಡ್ ಫಂಕ್ಷನ್ ಇಂದು ಡೆರಿವೇಟಿವ್ ಡಿ ಬೈ ಡಿ ಎಕ್ಸ್ ಆಫ್ ದಿಸ್ ಕ್ಯೂಬ್ ಅಂತ ಅಂದರೆ ಸಮಥಿಂಗ್ ಕ್ಯೂಬ್. ಎಕ್ಸ್ ಕ್ಯೂಬ್ ಅಂತ ಇದ್ದಿದ್ರೆ ನಾವೇನು ಮಾಡ್ತಿದ್ವಿ, 3 ಇಂಟು ಎಕ್ಸ್ ಸ್ಕ್ವೇರ್ ಅಂತ ಬರಿತಿದ್ವಿ. ಅಲ್ಲಿ ಎಕ್ಸ್ ಇದ್ದಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಎಕ್ಸ್ ಇಲ್ಲ ಅಂತ ಅಂದರೆ ನಾವೇನು ಮಾಡ್ತೀವಿ, ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಆ್ಯಕ್ಚುಲಿ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅಂದರೆ ಮೀನಿಂಗ್ ಏನು, ಮುಂದೆನೂ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಬಟ್ ಡಿ ಎಕ್ಸ್ ಬೈ ಡಿ ಎಕ್ಸ್ ವ್ಯಾಲ್ಯೂ 1 ಬರುತ್ತೆ. ನಾನು ಆಲ್ರೆಡಿ ಅದನ್ನು ಡೆರಿವೇಟಿವ್ಸ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ, ರೈಟ್? ಸೊ ನಾವೇನು ಮಾಡ್ತೀವಿ, ಅದನ್ನು ಇಲ್ಲಿ ಎಕ್ಸ್ ಇದ್ದಿದ್ರೆ ಹಂಗೆ ಬರ್ಕೊತೀವಿ, ಎಕ್ಸ್ ಇಲ್ಲ ಅಂದರೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದೆ. ಹೌದಾ? ಸೊ ಇದೇನಾಗುತ್ತೆ, ಎಕ್ಸ್ ಜಾಗದಾಗ ಏನು ಬೇರೆ ಇದೆಯಾ? ಸರಿ ಐತೆ ಬೇರೆದು. ಸೊ 60 ಮೈನಸ್ ಎಕ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 60 ಕಾನ್ಸ್ಟೆಂಟ್ 0 ಮೈನಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1. ಸೊ ಡೋಂಟ್ ಕನ್ಫ್ಯೂಸ್, ಇಲ್ಲಿ -1 ಇದೆ, ನೆನಪಿರಲಿ. ಓಕೆ, ಇದು ಬಂದ್ಬಿಟ್ಟು ಸೆಕೆಂಡ್ ಫಂಕ್ಷನ್. ನೆಕ್ಸ್ಟ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಹಾಗೆ ಇಟ್ಕೊಳ್ಳೋಣ. ಫಸ್ಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 1 ಆಗುತ್ತೆ. ಸಿಂಪಲ್. ಈಗ ಇದನ್ನ ಮಲ್ಟಿಪ್ಲೈ ಮಾಡಿ -1 ಇಂಟು 3 -3 ಇಂಟು ಎಕ್ಸ್ ಏನಾಗುತ್ತೆ, -3x. ಕರೆಕ್ಟ್ ಇದೆಯಾ? -3x ಇಂಟು ಇಲ್ಲೇನಾಗುತ್ತೆ 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 60 ಮೈನಸ್ ಎಕ್ಸ್ ಹೋಲ್ ಕ್ಯೂಬ್. ಕರೆಕ್ಟ್ ಇದೆಯಾ? ಎಸ್ ಓ ನೋ? ರೈಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ ಕ್ಯೂಬ್ ಇದೆ, ಅಂದರೆ ಇಲ್ಲಿ 3 ಸತಿ, ಇಲ್ಲಿ 2 ಸತಿ, ಅಟ್ಲೀಸ್ಟ್ 2 ಸತಿ ಅಂತೂ ಕಾಮನ್ ಇದೆಯಾ? ಆ ಕಾಮನ್ನ ಹೊರಗೆ ಬರ್ತು ಬಿಡೋಣ. ಸೊ ಏನಾಗುತ್ತೆ, 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಹೊರಗೆ ಬರೆದ್ರೆ ನಿಮಗೆ ಉಳಿಯೋದೇನು, -3x ಹಾಗೆ ಇದೆ. -3x ಇಂಟು ಇದು ಅಂದರೆ ಇದು ಬರುತ್ತಾ? ಓಕೆ. ನೆಕ್ಸ್ಟ್ ಇನ್ನೂ ಒಂದು ಏನು ಉಳಿತು, ಇದು 2 ಸತಿ ಹೋಯ್ತು ಅಂದರೆ 1 ಸತಿ ಉಳಿತಾ? ಸೊ 60 ಮೈನಸ್ ಎಕ್ಸ್. ಕರೆಕ್ಟ್ ಇದೆಯಾ? ನೀವು ಮಾಡಿರೋದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಹೇಗೆ ಕನ್ಫರ್ಮ್ ಮಾಡ್ತೀರಾ? ಐ ಹ್ಯಾವ್ ಟೋಲ್ಡ್ ಯು ಹೌ ಟು ಡೂ ಇಟ್. ಸಿಂಪಲ್. ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ ಇದೇ ಸ್ಟೆಪ್ ಬರ್ತಿದೆಯಾ ನೋಡ್ಕೊಳ್ಳಿ. -3x ಇಂಟು 60 ಮೈನಸ್ ಎಕ್ಸ್ ಸ್ಕ್ವೇರ್ ಬರ್ತಾ ಇದೆ, ಪ್ಲಸ್ 60 ಮೈನಸ್ ಎಕ್ಸ್ ಇಂಟು 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಅಂದರೆ 60 ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಬರ್ತಾ ಇದೆ, ರೈಟ್? ಸೊ ಹಾಗಾಗಿ ಬರೀರಿ. ನೆಕ್ಸ್ಟ್ ಏನಾಗುತ್ತೆ ನೋಡಿ, 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ -3x ಇದು ಪ್ಲಸ್ 60 ಹಂಗೆ ಇರಲಿ, -3x ಮೈನಸ್ ಎಕ್ಸ್, ಎರಡು ಮೈನಸ್ ಅಂದರೆ ಅಡಿಷನಾ? ಇಲ್ಲೇನೋ ಇಲ್ಲ ಅಂದರೆ 1, 3 ಮತ್ತು 1 ಅಂದರೆ 4x. ಸೇಮ್ ಸೈನ್ ಯಾವುದೈತೆ, ಮೈನಸ್. ಅರ್ಥ ಆಯ್ತಾ? ದಿಸ್ ಈಸ್ ಯುವರ್ ಎಫ್ ಡ್ಯಾಶ್ ಆಫ್ ಎಕ್ಸ್. ನೌ ದಟ್ ವಿ ಹ್ಯಾವ್ ಟು ಈಕ್ವೇಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಟು 0. ಸೊ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ, 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು 60 ಮೈನಸ್ 4x ಇಸ್ ಈಕ್ವಲ್ ಟು 0. ಕರೆಕ್ಟ್ ಇದೆಯಾ? ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ ಇಸ್ 0, ಐದರ್ ಆಫ್ ದ ಟರ್ಮ್ ಮಸ್ಟ್ ಬಿ 0. ಸೊ ಇದನ್ನು ನಾನು ಮಾಡಿದ್ರೆ 60 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಬರುತ್ತೆ. ಆ ಸ್ಕ್ವೇರ್ ಈ ಕಡೆ ಕಳಿಸಿದ್ರು ಸ್ಕ್ವೇರ್ ಹಂಗೆ ಹೋಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು, 60. ಓಕೆನಾ? ನೆಕ್ಸ್ಟ್ ಇನ್ನೊಂದು, ಇದು 0 ಆಗ್ಬೋದಲ್ವಾ? 60 ಮೈನಸ್ 4x ಇಸ್ ಈಕ್ವಲ್ ಟು 0. ಅಲ್ಲಿಗೆ 60 ಈಸ್ ಈಕ್ವಲ್ ಟು -4x ಈ ಕಡೆ ಹೋದರೆ ಪ್ಲಸ್ 4x, 4 1s 4, 15s. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು, 15. ಇಲ್ಲ ಮ್ಯಾಮ್, ಇಲ್ಲಿ 2 ವ್ಯಾಲ್ಯೂ ಬಂದ್ವಲ್ಲ, ಯಾವ್ದು ತೊಗೋಬೇಕು? 60 ಅಂತ ತೊಗೊಳ್ಳಿಕ್ಕೆ ಬರೋದಿಲ್ಲ. ದಿಸ್ ಈಸ್ ನಾಟ್ ಪಾಸಿಬಲ್. ಯಾಕೆ ನಾಟ್ ಪಾಸಿಬಲ್ ಮ್ಯಾಮ್ ಅಂತ ಅಂದರೆ, ಅಬ್ಸರ್ವ್ ಮಾಡಿ, ಇಲ್ಲಿ ನೀವು ಎಕ್ಸ್ 60 ತೊಗೊಂಡ್ರೆ 60 ಪ್ಲಸ್ ಸಮಥಿಂಗ್ ಇಸ್ 60. ಆ ಸಮಥಿಂಗ್ ಏನಾಗುತ್ತೆ, 0 ಆಗುತ್ತಾ? ಡೆಫಿನೆಟ್ಲಿ. 60 ಪ್ಲಸ್ ಏನು ಆ್ಯಡ್ ಮಾಡಿದ್ರೆ 60 ಬರುತ್ತೆ ನನಗೆ ಅಂತ ಅಂದರೆ 0 ಮ್ಯಾಮ್. 60ನ 60 ಆಗಿ ಉಳಿಸ್ಕೊಳ್ಳಿಕ್ಕೆ 0 ಆ್ಯಡ್ ಮಾಡಬೇಕು. ಎಸ್ ಆರ್ ನೋ? ಆ್ಯಂಡ್ ಇಫ್ ಐ ಡೂ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ಆಫ್ ವೈ ಹ್ಯಾಸ್ 0, ವೈ ವ್ಯಾಲ್ಯೂ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲೇನು ಬರುತ್ತೆ, 60 ಇಂಟು 0 ಕ್ಯೂಬ್ ಇಸ್ 0. 60 ಇಂಟು 0 ಮ್ಯಾಕ್ಸಿಮಮ್ ಆಗೋಕ್ಕೆ ಸಾಧ್ಯನಾ? ಇಲ್ಲ ತಾನೆ? ಸೊ ಹಾಗಾಗಿ ನಾನು 60 ತೊಗೊಳ್ಳಿಕ್ಕೆ ಬರೋದಿಲ್ಲ. ದೆನ್ ನಾನು ಯಾವ್ದು ತೊಗೋಬೇಕು, ಎಕ್ಸ್ ಇಸ್ ಈಕ್ವಲ್ ಟು 15 is the right choice. Once you take x is equal to 15, what is y is equal to? Now we have
y is equal to 60 minus x which is nothing but 60 minus 15 which is nothing but 60 ಅಲ್ಲಿ 15 ಹೋದ್ರೆ ಫಸ್ಟ್ 60 ಅಲ್ಲಿ 10 ತೆಗಿರಿ 50 ಆಗುತ್ತೆ, 50 ಅಲ್ಲಿ 5 ಹೋದ್ರೆ 45. therefore x is equal to ಎಷ್ಟು 15 and y is equal to ಎಷ್ಟು 45. okay, these are the two values which will satisfy the condition that the sum of these two numbers is 60 and x into y cube is equal to maximum ಬರೋಕ್ಕೆ ಇವೆರಡು ನಂಬರೇ ಇರಬೇಕು. ಬೇರೆ ಯಾವುದೇ ನಂಬರಿನ ಕಾಂಬಿನೇಷನ್ ನೀವು ತಗೊಂಡ್ರೆ ಮ್ಯಾಕ್ಸಿಮಮ್ ಬರಲ್ಲ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಯುವರ್ ವಾಟ್ ಯು ಸೇ ಸೊಲ್ಯೂಷನ್. ಅರ್ಥ ಆಯ್ತಲ್ಲ? ಆ್ಯಂಡ್ ಒನ್ ಮೋರ್ ಥಿಂಗ್, ಮ್ಯಾಕ್ಸಿಮಮ್ ಅಂತ ಕೊಟ್ಟಿದಾರಲ್ಲ ಅದನ್ನು ಚೆಕ್ ಮಾಡೋದು ಹೇಗೆ? ಇಷ್ಟು ಟೆಲ್ ಮಿ ಹೌ. ನಾನು ಹೇಳಿದ್ದೀನಿ ಮೋಸ್ಟ್ಲಿ ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ರು ಮಾಡಲ್ಲ ಅಂತ. ಏನಿದೆ ಇಲ್ಲಿ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ 0 ಇದೇ ಕರೆಕ್ಟ್ ಇದೆ ಅಂತ ಹೇಗೆ ಪ್ರೂವ್ ಮಾಡ್ತೀರಾ ಅಂತ ಅಂದರೆ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆಯಾ, ಮತ್ತೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ರೆ ಕೊನೆಗೆ ನೀವು ಹೋದಾಗ ನಿಮಗೆ ಡೆಫಿನೆಟ್ಲಿ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನು ಸಿಗುತ್ತೆ? ನೆಗೆಟಿವ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ರೈಟ್, ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್. ಲೆಟ್ ಮಿ ಟೆಲ್ ದ ಶೀಟ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಕ್ವೆಶ್ಚನ್ ನಂಬರ್ 15. Find two positive numbers such that their sum is 35 and the product x square into y power 5 is maximum. Try to solve this problem again. Same procedure follow ಮಾಡ್ಲಿಕ್ಕೆ ಟ್ರೈ ಮಾಡಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಪ್ಲೀಸ್ ಟ್ರೈ. ಸೊ ಕ್ವೆಶ್ಚನ್ ನಂಬರ್ 15. ಫಸ್ಟು ಅವೆರಡು ನಂಬರ್ನ ನಾವು ಲೆಟ್ ಎಕ್ಸ್ ಆ್ಯಂಡ್ ವೈ ಬಿ ಟೂ ನಂಬರ್ಸ್. ಗಿವನ್ ಏನಿದೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 35, ಸಮ್ಮು 35 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಇಂಟು ವೈ ಪವರ್ 5 ಈಸ್ ಮ್ಯಾಕ್ಸಿಮಮ್. ಇಷ್ಟು ಕೊಟ್ಟಿದ್ದಾರಾ? ಒಂದೊಂದೇ ಸಾಲ್ವ್ ಮಾಡೋಣವಾ? ಇದರಿಂದ ವೈ ಏನು ಸಿಗುತ್ತೆ ನೋಡಿ, ವೈ ಈಸ್ ಈಕ್ವಲ್ ಟು 35 ಮೈನಸ್ ಎಕ್ಸ್ ಸಿಗುತ್ತೆ. ಓಕೆ, ಇದು ಮ್ಯಾಕ್ಸಿಮಮ್ ಅಂತ ಅಂದರೆ ಇದನ್ನು ಫಸ್ಟು ಲೆಟ್ ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಫಸ್ಟು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು ವೈ ಪವರ್ 5. ಓಕೆ, ಈ ಎಫ್ ಆಫ್ ಎಕ್ಸ್ ಏನಾಗುತ್ತೆ? ಮ್ಯಾಕ್ಸಿಮಮ್ ಆಗುತ್ತೆ. ಓಕೆ, ಸೊ ಏನು ಮಾಡಬೇಕೀಗ? ಆ್ಯಸ್ ಯೂಶುವಲ್ ಸ್ಟೆಪ್ಸ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಫಸ್ಟ್ ಅದು ಮಾಡೋದಕ್ಕಿಂತ ಮುಂಚೆ ಎಕ್ಸ್ ಸ್ಕ್ವಯರ್ ವೈ ಪವರ್ 5 ಇದೆಯಲ್ಲ, ವೈ ಅಂದರೆ ಏನಿದೆ 35 ಮೈನಸ್ ಎಕ್ಸ್ ಹೋಲ್ ಪವರ್ 5. ಕರೆಕ್ಟ್ ಇದೆಯಾ? ಸೊ ಇಲ್ಲೂ ಕೂಡ ಏನಾಯ್ತು, ಮತ್ತೆ ಪ್ರಾಡಕ್ಟ್ ರೂಲ್ ಬರುತ್ತೆ ತಾನೆ, ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್. ಸೊ ಅಪ್ಲೈ ದಟ್ ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಳ್ಳಿ, ಸೆಕೆಂಡ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ ಸಮಥಿಂಗ್ ಪವರ್ 5. ಎಕ್ಸ್ ಪವರ್ 5 ಇದ್ದಿದ್ರೆ 5 ಇಂಟು ಎಕ್ಸ್ ಪವರ್ 4 ಅಂತ ಬರೀತಿದ್ವಿ ತಾನೆ, ರೈಟ್? ಸೊ ಅಲ್ಲಿ ಏನಿದೆ, ಎಕ್ಸ್ ಇಲ್ಲ, ಬೇರೆ ಏನೋ ಇದೆ. ಬೇರೆ ಏನಿದೆ ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1 ಬರುತ್ತೆ, ರೈಟ್? ಪ್ಲಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ, ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ಏನು ಸಿಗುತ್ತೆ? 2x, ರೈಟ್? 2x ಇದು ಪವರ್ 5 ಅಲ್ವಾ? ಓಕೆ, 35 ಮೈನಸ್ ಎಕ್ಸ್ ಹೋಲ್ ಪವರ್ 5 ಹಂಗೆ ಇಟ್ಕೊಂಡೆ, ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x. ಈಗ ಏನು ಮಾಡ್ಬೋದು? ಇಲ್ಲಿ ನೋಡಿ, 35 ಮೈನಸ್ ಎಕ್ಸು ಫಸ್ಟ್ ಮಲ್ಟಿಪ್ಲೈ ಮಾಡಿರಿ, ಮೈನಸ್ 5 ಇಂಟು -1 -5. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಬರೀರಿ 35 ಮೈನಸ್ ಎಕ್ಸು ಹೋಲ್ ಪವರ್ 4 ಇದೆ, ಪ್ಲಸ್ 2x ಇಂಟು 35 ಮೈನಸ್ ಎಕ್ಸ್ ಹೋಲ್ ಪವರ್ ಎಷ್ಟಿದೆ? 5 ಇದೆ. ಕರೆಕ್ಟ್ ಇದೆಯಾ? ಎಸ್ ನೋ? ರೈಟ್. ಈಗ ಏನು ಮಾಡ್ಬೋದು? ತುಂಬ ಸಿಂಪಲ್ ಇದೆ. ಇಲ್ಲಿ ನೋಡಿ, 35 ಮೈನಸ್ ಎಕ್ಸ್ ಹೋಲ್ ಪವರ್ 4 ಹೋಲ್ ಪವರ್ 5 ಇದೆ ಅಂದರೆ ಇಲ್ಲಿ 4 ಸತಿ, ಇಲ್ಲಿ 5 ಸತಿ. 4 ಸತಿ ಅಂತೂ ಅಟ್ಲೀಸ್ಟ್ ಕಾಮನ್ ಇದೆ. ಆ 4 ಸತಿನ ಸೈಡಿಗೆ ತೊಗೊಳ್ಳಿ. ಅವಾಗ ಏನಾಗುತ್ತೆ? 35 ಮೈನಸ್ ಎಕ್ಸ್ ಹೋಲ್ ಪವರ್ 4 ಹೋಯ್ತು. ಅದು ಹೋದರೆ ಉಳಿದಿರೋದೇನು? -5x² ಪ್ಲಸ್ 2x ಇಂಟು 1 ಸತಿ ಉಳಿತಾ, ಇಲ್ಲಿ 5 ಸತಿಯಲ್ಲಿ 4 ಸತಿ ಅಷ್ಟೇ ಹೋಗಿರೋದು. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡ್ಲಿಕ್ಕೆ ಹೊರಟ್ರೆ ಏನಾಗುತ್ತೆ ನೋಡಿ, -5x² ಪ್ಲಸ್ 35 ಇಂಟು 2 ಅಂದರೆ ಎಷ್ಟಾಗುತ್ತೆ? 30 ಇಂಟು 2 60, 5 2 10, 60 ಪ್ಲಸ್ 10 70x ಮೈನಸ್ ಎಷ್ಟು? x² 2x². ಕರೆಕ್ಟ್ ಇದೆಯಾ? ಪ್ರೊಸೀಡ್. 35 ಮೈನಸ್ ಎಕ್ಸ್ ಹೋಲ್ ಪವರ್ 4
70x minus -5 -2 ಅಂದರೆ -7x². ಓಕೆ, ಸೊ ಇದರಲ್ಲಿ ಏನು ಕಾಮನ್ ತೆಗಿಬೋದು? I can take common 7x. 7x ಕಾಮನ್ ತೆಗಿಬೋದಾ? 7x ಇಂಟು 10 ಅಂದರೆ 70x ಮೈನಸ್ 7x ಇಂಟು x ಅಂತ ಅಂದರೆ ಏನಾಗುತ್ತೆ? 7x². ರೈಟ್, ದಿಸ್ ಈಸ್ ಯುವರ್ ಎಫ್ ಡ್ಯಾಶ್ ಆಫ್ ಎಕ್ಸ್. ನಾವು ಆ್ಯಸ್ ಯೂಶುವಲ್ ಎಫ್ ಡ್ಯಾಶ್ ಆಫ್ ಎಕ್ಸಿಗೆ ಏನು ಮಾಡ್ತೀವಿ? ಈಕ್ವೇಟಿಂಗ್ ಟು 0 ಮಾಡ್ತೀವಿ. ಈಕ್ವೇಟಿಂಗ್ ಟು 0 ಮಾಡಿದ್ರೆ ಏನಾಗುತ್ತೆ? 35 ಮೈನಸ್ ಎಕ್ಸ್ ಹೋಲ್ ಪವರ್ 4 ಈಸ್ ಈಕ್ವಲ್ ಟು 0 ಬರುತ್ತೆ. 7x ಈಸ್ ಈಕ್ವಲ್ ಟು 0, 10 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 0. ಕರೆಕ್ಟ್ ಇದೆಯಾ? ಯಾಕೆ? 3 ಪ್ರಾಡಕ್ಟ್ ಇದಾವ. ಹೌದಾ? ಏನು ಬರ್ದಿಲ್ಲ ಅಂದರೆ ಪ್ರಾಡಕ್ಟ್. ಈಗ ಪ್ರಾಡಕ್ಟ್ ಆಫ್ 3 ಟರ್ಮ್ಸ್ ಇಸ್ 0 ಅಂದರೆ ಯಾವುದಾದ್ರೂ ಒಂದು ಟರ್ಮ್ 0 ಆಗಿರಲೇಬೇಕಾ? ಅದು ಯಾವುದಾದ್ರೂ ಆಗ್ಬೋದು, ನಮಗೆ ಹೆಂಗೆ ಗೊತ್ತು? ರೈಟ್, ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ಹಿಯರ್. ಫ್ರಮ್ ಹಿಯರ್ ಯು ವಿಲ್ ಗೆಟ್ x is equal to 35. From here you will get x is equal to 0. From here you will get x is equal to 10. ಇವು ಮೂರಲ್ಲಿ ಫೀಸಿಬಲ್ ಅಂದರೆ ಯಾವುದು ಪಾಸಿಬಲ್ ಇದೆ ನಿಮಗೆ ಚೆಕ್ ಮಾಡಿ, ಅಬ್ಸರ್ವ್ ಮಾಡಿ. ಎಕ್ಸ್ನ ನಾನು 35 ತೊಗೊಂಡ್ರೆ y 0 ಆಗ್ಬಿಡುತ್ತೆ ನನಗೆ, ಹೌದಲ್ವಾ? ಸೊ ದಿಸ್ ಈಸ್ ನಾಟ್ ಪಾಸಿಬಲ್. ಎಕ್ಸ್ 0 ತೊಗೊಂಡ್ರೆ y 35 ಆಗುತ್ತೆ, ಅದು ಕೂಡ ಪಾಸಿಬಲ್ ಇಲ್ಲ. ಸೊ ವಿಚ್ ಇಸ್ ದ ಪಾಸಿಬಲ್ ವ್ಯಾಲ್ಯೂ? ದಟ್ ಈಸ್ x is equal to 10. ರೈಟ್, ಸೊ ದೇರ್ಫೋರ್ y ವ್ಯಾಲ್ಯೂ ಕಂಡುಹಿಡಿಬೋದಾ? y is equal to 35 minus x, which is nothing but 35 minus 10, which is nothing but 25. Okay, which is nothing but 25. Therefore ಏನಾಗುತ್ತೆ? x is equal to 10 and y is equal to 25 are the two values which will satisfy the given condition. Simple. ಹಂಗಾದ್ರೂ ಬರೀರಿ, ಅಥವಾ x and y are the required values ಅಂತ ಬರೀರಿ, ನಿಮ್ಮ ಇಷ್ಟ. Your vocab depends on you. Whatever you write depends on your way of writing, but that should be right. Okay, ಸೊ ಇಷ್ಟು ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಸ್ ಬರುತ್ತೆ. ಅರ್ಥ ಆಯ್ತಲ್ಲ? ಮೇಯ್ನ್ ನಿಮಗೆ ಇಲ್ಲಿ ಬರುತ್ತಲ್ಲ ಲಾಸ್ಟ್ ಸ್ಟೆಪ್ಪಿಗೆ, ಇಲ್ಲಿ ಯಾವ ವ್ಯಾಲ್ಯೂ ತಗೋಬೇಕು, ಯಾವುದು ತಗೋಬಾರ್ದು ಅನ್ನೋದು ಗೊತ್ತಿರಬೇಕು ನಿಮಗೆ. ಅರ್ಥ ಆಯ್ತಲ್ಲ? ಸೊ ಬೇಸಿಕ್ ಸ್ಟ್ರಾಂಗ್ ಇದ್ದರೆ ಮಾತ್ರ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಸ್ಟ್ರಗಲ್ ಮಾಡ್ತೀರಾ ನೀವು ಆ್ಯಕ್ಚುಲಿ ಕ್ಯಾಲ್ಕುಲಸ್ ಪಾರ್ಟಲ್ಲಿ. Coming to next question number 16, quite similar to this. Find two positive numbers whose sum is 16. So let x and y are two numbers, their sum is 16, and the sum of whose cubes is minimum. ಅಂದರೆ ಕ್ಯೂಬ್ಸ್ ಇದಾವಲ್ಲ, ಇದ್ರದ್ದು ಸಮ್ ಮಾಡಿದ್ರೆ ಇಟ್ ಈಸ್ ಮಿನಿಮಮ್. ಓಕೆ, ಸೊ ವಾಟ್ ವಿಲ್ ಯು ಡೂ ನಾವು? ಹೇಗೆ ಮಾಡ್ತೀರಾ? ಸೇಮ್ ಪ್ರೊಸೀಜರ್. ವಿಡಿಯೋನ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಇಫ್ ಯು ಕ್ಯಾನ್ ಡೂ ಇಟ್, ಇಟ್ಸ್ ವೆಲ್ ಆ್ಯಂಡ್ ಗುಡ್. ಡೂ ಮೆನ್ಷನ್, ರೆಸ್ಯೂಮ್ ವಿಡಿಯೋನ ರೆಸ್ಯೂಮ್ ಮಾಡೋದಕ್ಕಿಂತ ಮುಂಚೆ ಮೆನ್ಷನ್ ಮಾಡಿ, ಇನ್ ಕೇಸ್ ನೀವು ಮುಂಚಿನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಾ ಅಂದರೆ. ಓಕೆ, ರೈಟ್. ಸೊ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ ಪ್ಲಸ್ y³. ಇದೇನು ಮಿನಿಮಮ್ ಕೊಟ್ಟಿದ್ದಾರೆ, ನೆನಪಿರಲಿ. ಮಿನಿಮಮ್ ಅಂತ ಅಂದರೆ ಏನಾಗುತ್ತೆ? ಎಫ್ ಡಬಲ್ ಡ್ಯಾಶ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0. ಓಕೆ, ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್ ವಾಟ್ ಆರ್ ವಿ ಗೆಟಿಂಗ್. ಫಸ್ಟು ಎಫ್ ಆಫ್ ಎಕ್ಸ್, ಇದರಿಂದ ಎಫ್ ಆಫ್ ಎಕ್ಸ್ ಫಸ್ಟ್ ಆಫ್ ಆಲ್ ಎಲ್ಲ ಎಕ್ಸ್ ಟರ್ಮ್ಸಲ್ಲೇ ಮಾಡೋಣ. y³ y ಅಂತಂದರೆ ಏನು ಸಿಗುತ್ತೆ ನಿಮಗೆ? 16 ಮೈನಸ್ x ಹೋಲ್ ಕ್ಯೂಬ್. ಓಕೆ, ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್, ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಕೊಂಡು ಕೂತ್ಕೋಬೇಡಿ, ಅಬ್ಸರ್ವ್ ಮಾಡಿ. ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಮತ್ತು ಈ ಪ್ರಾಬ್ಲಮಲ್ಲಿರೋ ಡಿಫ್ರೆನ್ಸ್ ಇಷ್ಟೇ. ಇಲ್ಲಿ ಸಮ್ ಕೊಟ್ಟಿದ್ದಾರೆ. ಸಮ್ ಅಂದರೆ ಸಪ್ರೇಟಾಗೆ ಮಾಡ್ಕೊಳ್ಳಿ. x³ ಇನ್ ಡಿಫ್ರೆನ್ಸಿಯೇಷನು 3x² ಪ್ಲಸ್ ಸಮಥಿಂಗ್ ಕ್ಯೂಬ್ ಇದ್ದಿದ್ರೆ 3 ಇಂಟು ಸಮಥಿಂಗ್ ಸ್ಕ್ವೇರ್. ದಟ್ ಸಮಥಿಂಗ್ ಈಸ್ ನಾಟ್ x, ರೈಟ್? ಸೊ ದೇರ್ಫೋರ್ ವಿ ಡಿಫ್ರೆನ್ಷಿಯೇಟ್ ಒನ್ಸ್ ಅಗೇನ್. 16 ಮೈನಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1. ಸಿಂಪ್ಲಿಫೈ ಮಾಡಿ ಇದನ್ನು. 3x² ಮೈನಸ್ 3 ಇಂಟು ಫಾರ್ಮುಲಾ ಅಪ್ಲೈ ಮಾಡಿಬೇಕಿದ್ರೆ a² ಪ್ಲಸ್ b² ಮೈನಸ್ 2ab, 16 2 32. ಕರೆಕ್ಟ್ ಇದೆಯಾ? ಈಗ 3 ಇಂಟು x² ಮೈನಸ್ 3 ಇಂಟು 16² ಮೈನಸ್ 3x² ಮೈನಸ್ ಇಂಟು ಮೈನಸ್ ಪ್ಲಸ್ 32 ಇಂಟು 3 ಅಂತ ಅಂದರೆ ಎಷ್ಟಾಗುತ್ತೆ?
32 into 3, if you want you can calculate, if not leave it. 3 into ಎಲ್ಲ ಕಡೆ 3 ಬರ್ತಿದೆ ಅಲ್ಲ, ಬೇಕಿದ್ರೆ 3ನ ಆಮೇಲೆ ಕಾಮನ್ ತೊಗೊಂಡ್ರು ನಡೆಯುತ್ತೆ. ಓಕೆ, ಆರ್ ಇಫ್ ಯು ವಾಂಟ್ ಯು ಕ್ಯಾನ್ 30 into 3 ಎಷ್ಟು 90, 3 into 2 6, 96. ಓಕೆ, 3x ಸ್ಕ್ವೇರ್ 3x ಸ್ಕ್ವೇರ್ ಕ್ಯಾನ್ಸಲ್, ಇಲ್ಲೂ 3 ಇಲ್ಲೂ 3 ಕಾಮನ್ ಇದೆಯಾ ಇಲ್ಲ, ಸೊ ಕಾಮನ್ ತೆಗಿಬೋದು. ಇದು ನಥಿಂಗ್ ಬಟ್ 16 into 2 ತಾನೆ, ಅಂದರೆ ವಿತೌಟ್ ಕ್ಯಾಲ್ಕುಲೇಟರ್ ಮಾಡ್ಬೇಕಂದ್ರೆ ಈ ಥರ ಕಾಮನ್ ತೆಗೀರಿ, ಇಲ್ಲ ಅಂತಂದರೆ ಮಲ್ಟಿಪ್ಲೈ ಮಾಡ್ಕೊಳ್ರಿ, ಎಲ್ಲವೂ ಏನಾಗಲ್ಲ. ಸೊ 116 ಹೊರಗಡೆ ತೆಗಿಯೋಣ, ಉಳಿದಿರೋದೇನು -16 ಉಳಿತಾ. ಓಕೆ, -16 ಉಳಿತಾ. ನೆಕ್ಸ್ಟ್ ಇಲ್ಲೇನು ಉಳಿತು, ಒಂದು 16 ಹೋಯ್ತು, ಒಂದು 3 ಹೋಯ್ತು ಕಾಮನು, ಪ್ಲಸ್ 2 into x ಉಳಿತು. ಕರೆಕ್ಟ್ ಇದೆಯಾ. ಸೊ 16 into 3 ಹಾಗೆ ಇರಲಿ, ಇಲ್ಲೂ ಅಷ್ಟೇ 2 ಕಾಮನ್ ತೆಗಿಬೋದಾ. 3 into 2 into 16 ಕಾಮನ್, -8 ಪ್ಲಸ್ x. ಕರೆಕ್ಟ್, ಇದೇ ಎಷ್ಟಾದರೂ ಒಂದು ನಂಬರ್ ಇರಲಿ, ಕ್ವಾಂಟಿಟಿ ಒಟ್ಟು. ನಾನು ಯಾಕೆ ಬರೀತಿಲ್ಲ ಅಂತಂದರೆ ಸುಮ್ಮನೆ ಟೈಮ್ ವೇಸ್ಟ್ ಅದು. ಓಕೆ, ಐ ಕ್ಯಾನ್ ಡೂ ಇಟ್. 3 2 ಎಷ್ಟು 6, 16 6 96 ಬರಿಬೋದು. ಬಟ್ ವಿತೌಟ್ ಕ್ಯಾಲ್ಕುಲೇಟರ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಿದ್ದೀನಿ. ಆ್ಯಂಡ್ ಇನ್ನೊಂದು ರೀಸನ್ ನಾನು ಮಾಡದೇ ಇರೋದಕ್ಕೆ ಯಾಕೆ ಅಂತಂದರೆ f' ನಾನು ಏನು ಮಾಡ್ತೀನಿ ಹೇಳಿ, ನಾವು f' ಈಕ್ವಲ್ ಟು 0. ಸೊ ದಿಸ್ ಕ್ವಾಂಟಿಟಿ ಈಕ್ವೇಟಿಂಗ್ ಟು 0 ನಾಟ್ ರಿಕ್ವೈರ್ಡ್ ಅಟ್ ಆಲ್, ರೈಟ್. ಸೊ ಸಮ್ ಕಾನ್ಸ್ಟೆಂಟ್ ನಂಬರ್, ಏನೋ ನಂಬರ್ -8 ಪ್ಲಸ್ x ಇಸ್ ಈಕ್ವಲ್ ಟು 0 ಅಂತ ಬಂದಾಗ ಇಲ್ಲಿ ನಮಗೆ ಬರೋದೇನು ಇದರಿಂದ ವ್ಯಾಲ್ಯೂ -8 ಪ್ಲಸ್ x ಇಸ್ ಈಕ್ವಲ್ ಟು 0 ತಾನೆ, ರೈಟ್. ಸೊ x ಇಸ್ ಈಕ್ವಲ್ ಟು 8. therefore if x is equal to 8, then y is equal to 16 minus x, which is nothing but 16 minus 8, which is nothing but y is equal to 8. ಅರ್ಥ ಆಯ್ತಾ? ಈ ರೀತಿ ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ಇಲ್ಲ ಮ್ಯಾಮ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಮಲ್ಟಿಪ್ಲೈ ಮಾಡ್ಕೊಂಡು ಕೂತ್ಕೊಂಡಿರ್ಬೇಕಿದ್ರೆ. ಓಕೆ, ಸೊ ಸಿಂಪ್ಲಿ y 16 ಸ್ಕ್ವೇರ್ ಅಂದರೆ ಮತ್ತೆ 256, ಅದಕ್ಕೆಲ್ಲ ಹೋಗ್ಬೇಕು, ಅಷ್ಟೊಂದು ಬೇಕಾಗಿಲ್ಲ, ಡೈರೆಕ್ಟಾಗಿ ಮಾಡ್ಬೋದು ನೀವು. ಅರ್ಥ ಆಯ್ತಾ? ದಿಸ್ ಇಸ್ ಹೌ ವಿಲ್ ಬಿ ಸಾಲ್ವಿಂಗ್ ದ ವ್ಯಾಲ್ಯೂಸ್. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಎಲ್ಲದೂ ಸಿಕ್ತು. ನೆಕ್ಸ್ಟ್ ಕ್ವಶನಿಗೆ ಹೋಗ್ಬೇಕು ಈಗ. ಲೆಟ್ ಮಿ ಟೇಕ್ another sheet so that we can go to question number 17. ಸೊ ಕ್ವೆಶನ್ ನಂಬರ್ 17 ಅಬ್ಸರ್ವ್ ಮಾಡಿ. ಇಲ್ಲಿಂದ ನಿಮಗೆ ಏನಾಗುತ್ತೆ ಅಂದರೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಬರುತ್ತೆ. ಅದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ಮತ್ತು ನಿಮಗೆ ಜಿಯೋಮೆಟ್ರಿ ಸ್ವಲ್ಪ ನೀಟಾಗಿ ಗೊತ್ತಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ವಾಟ್ ದೇ ಆರ್ ಟೆಲ್ಲಿಂಗ್ ಯು, ಟ್ರೈ ಟು ಅಬ್ಸರ್ವ್ ಇಟ್ ಕ್ಲಿಯರ್ಲಿ. ಎ ಸ್ಕ್ವಯರ್ ಪೀಸ್ ಆಫ್ ಟಿನ್ ಆಫ್ ಸೈಡ್ 18 centimeter. ಓಕೆ, ಒಂದು ಸ್ಕ್ವಯರ್ ಪೀಸ್ ಇದೆ. ಓಕೆ, ಇಟ್ ಈಸ್ ಸ್ಕ್ವಯರ್. ಆಲ್ರೈಟ್, ಸೈಡ್ ಎಷ್ಟಿದೆ ಇದ್ರದ್ದು 18. ಸ್ಕ್ವಯರಲ್ಲಿ ಆಲ್ ಸೈಡ್ಸ್ ಈಕ್ವಲ್ ತಾನೆ. ಈ ಥರ ಪ್ರಾಪರ್ಟೀಸ್ ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಈಸ್ ಟು ಬಿ ಮೇಡ್ ಇನ್ ಟು ಎ ಬಾಕ್ಸ್ ವಿತೌಟ್ ಟಾಪ್. ಅಂದರೆ ಈ ಪೀಸ್ ಇದೆ ಜಸ್ಟ್ ಒಂದು, ಅದನ್ನು ನಾನು ಏನು ಮಾಡಬೇಕು, ಬಾಕ್ಸ್ ಮಾಡಬೇಕು. ಬಾಕ್ಸಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು, ಈ ಕಡೆಯಿಂದ ಸ್ವಲ್ಪ ಮೇಲಿರಬೇಕು, ಈ ಕಡೆಯಿಂದನೂ ಮೇಲಿರಬೇಕು. ಹೌದಾ? ಬರೀ ಒಂದು ಸ್ಟ್ರೈಟ್ ಇದೆ, ಇಲ್ಲಿಂದ ಸ್ವಲ್ಪ ಬೆಂಡ್ ಮಾಡಿ, ಈ ಕಡೆಯಿಂದ ಸ್ವಲ್ಪ ಬೆಂಡ್ ಮಾಡಿ, ಈ ಕಡೆಯಿಂದನೂ ಸ್ವಲ್ಪ ಬೆಂಡು, ಈ ಕಡೆಯಿಂದನೂ ಸ್ವಲ್ಪ ಬೆಂಡ್ ಮಾಡಿದ್ರೆ ಬಾಕ್ಸ್ ಆಗುತ್ತೆ. ವಿತೌಟ್ ಮೇಲ್ಗಡೆ ಏನೂ ಇಲ್ಲ, ವಿತೌಟ್ ಟಾಪ್. ಓಕೆ, ಅದನ್ನು ಅವ್ರು ಹೇಳಿದ್ದಾರೆ. ಈ ಟಿನ್ನಿಂದು ಏನು ಪೀಸ್ ಇದೆಯಲ್ಲ, ಸ್ಕ್ವೇರ್ ಶೇಪ್ಡ್ ಪೀಸ್ ಇದೆ, ಇದರಿಂದ ನಾನು ಒಂದು ಬಾಕ್ಸ್ ಮಾಡಬೇಕು ವಿತೌಟ್ ಟಾಪ್. ಬೈ ಕಟ್ಟಿಂಗ್ ಆಫ್ ಸ್ಕ್ವೇರ್ ಫ್ರಮ್ ಈಚ್ ಕಾರ್ನರ್ನ ಪ್ರತಿಯೊಂದು ಕಾರ್ನರಿಂದ ಒಂದು ಸ್ಕ್ವೇರ್ ಶೇಪ್ನ ನಾನು ತೆಗಿಬೇಕು. ಅಂದರೆ ಒಂದು ಸ್ಮಾಲ್ ಸ್ಕ್ವೇರ್ ಶೇಪ್ ನಾನು ತೆಗಿತೀನಿ. ಇಲ್ಲಿ ಯಾರು ಕ್ರಾಫ್ಟ್ ಮಾಡ್ತಿರಲ್ಲ ಅವ್ರಿಗೆ ಇದು ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ಥರ ಸ್ಕ್ವೇರ್ ಪೀಸಸ್ನ ನಾನು ಕಟ್ ಮಾಡಿದ್ರೆ ಆಮೇಲೆ ಅದನ್ನು ಹಿಂಗೆ ಜಾಯಿನ್ ಮಾಡಿದ್ರೆ ಬಾಕ್ಸ್ ಆಗುತ್ತಾ? ಯು ಹ್ಯಾವ್ ಟು ಇಮ್ಯಾಜಿನ್ ದಿಸ್ ಒನ್. ಓಕೆ, ರೈಟ್. ಸೊ ಏನಾಗುತ್ತೆ ಈಗ, ಆ ಥರ ಕನ್ಸೆಪ್ಟ್ ಮಾಡಬೇಕು. ಇದು ನಮಗೆ ಕೊಟ್ಟಿರುವಂಥ ಗಿವನ್ ಕಂಡೀಷನ್. ನೆಕ್ಸ್ಟ್ ಕೇಳ್ತಾ ಇರೋ ಕ್ವಶನ್ ಏನು, ವಾಟ್ ಶುಡ್ ಬಿ ದ ಸೈಡ್ ಆಫ್ ದ ಸ್ಕ್ವೇರ್ ಟು ಬಿ ಕಟ್ ಆಫ್. ಅಂದರೆ ಇದೇನು ನೀವು ಕಟ್ ಮಾಡ್ತಿದ್ದೀರಲ್ಲ ಸ್ಕ್ವೇರು, ಇದ್ರದ್ದು ಸೈಡ್ ಸಪೋಸ್ ಎಕ್ಸ್ ಅಂತ ಇಟ್ಕೊಳ್ಳೋಣಪ್ಪ. ಈ ಸೈಡು ಎಷ್ಟು ಆಗಿರಬೇಕು, ಸೋ ದಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂದರೆ ವಾಲ್ಯೂಮ್ ಏನಾಗಿರಬೇಕು, ಇದ್ರ ಮೇಲೆ ಗಮನ ಕೊಡಿ. ವಾಲ್ಯೂಮ್ ಏನಾಗಿರಬೇಕು, ಮ್ಯಾಕ್ಸಿಮಮ್ ಬೇಕು ನನಗೆ. ಅರ್ಥ ಆಗ್ತಿದೆಯಾ? ಅಂದರೆ ಏನು, ಸಿಂಪಲ್. ವಾಲ್ಯೂಮ್ ಮ್ಯಾಕ್ಸಿಮಮ್ ಬೇಕು ಅಂತಂದ್ರೆ ಏನು, ವಿ ಡ್ಯಾಶ್ ಇಸ್ ಈಕ್ವಲ್ ಟು 0, ದೆನ್ ಯು ವಿಲ್ ಫೈಂಡ್ ವಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0, ದೆನ್ ಯು ವಿಲ್ ಫೈಂಡ್ ಕ್ರಿಟಿಕಲ್ ಪಾಯಿಂಟ್ ಆ್ಯಂಡ್ ವಿ ಡಬಲ್ ಡ್ಯಾಶ್ ವಿಲ್ ಬಿ ನೆಗೆಟಿವ್. ಇಷ್ಟು ಕಂಡೀಷನ್ಸ್, ಮ್ಯಾಕ್ಸಿಮಮ್ ಅಂತ ವರ್ಡ್ ಬಂದ ತಕ್ಷಣ ನಮಗೆ ಇಷ್ಟು ಕಂಡೀಷನ್ಸ್ ಬರ್ಬೇಕು ತಲೆಗೆ. ಆ ಯಾವ ಎಕ್ಸ್ ವ್ಯಾಲ್ಯೂಗೆ 0 ಆಗ್ತಿದೆ ಅಂತ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಷ್ಟೇ. ಓಕೆ, ಸೊ ಸಿ ಇಯರ್, ಎಕ್ಸ್ ಸ್ಕ್ವೇರ್ ತಾನೇ ಇದು, ಆಲ್ ಸೈಡ್ಸ್ ಆರ್ ಈಕ್ವಲ್. ಇದು ಕೂಡ ಎಕ್ಸ್, ಇದು ಕೂಡ ಎಕ್ಸ್, ಇದು ಕೂಡ ಎಕ್ಸ್, ರೈಟ್. ಸೊ ರಿಮೈನಿಂಗ್ ಸೈಡ್ ಏನಿದೆಯಲ್ಲ, ಇಷ್ಟು
ಈ ರಿಮೈನಿಂಗ್ ಇನ್ ಲೆಂತ್ ಎಷ್ಟಾಗುತ್ತೆ ಹೇಳ್ತೀರಾ ಯಾರಾದರೂ? ಲೆಂತ್ ಎಷ್ಟಾಗುತ್ತೆ ಇದ್ರದ್ದು? ಇದು ಟೋಟಲ್ 18 ಇತ್ತು ಹೌದಾ? 18ಅಲ್ಲಿ ಇಷ್ಟು ಹೋಯ್ತು. ಎಷ್ಟಿದು? ಎಕ್ಸು. ಇಲ್ಲೆಷ್ಟಿದೆ? ಎಕ್ಸು. ಸೊ ಎಷ್ಟಾಯಿತು? ಒಂದು ಎಕ್ಸ್ ಹೋಯ್ತು, ಇನ್ನೊಂದು ಸತಿ ಎಕ್ಸ್ ಹೋಯ್ತು ಹೌದಾ? ಇವೆರಡೂ ಸೈಡ್ ಹೋದವು. ಸೊ ಈ ಉಳಿದಿರೋ ಸೈಡ್ ಏನಿದೆಯಲ್ಲ ದಟ್ ಈಸ್ 18 ಮೈನಸ್ ಎಕ್ಸ್. ಬಟ್ ಹೌ ಡು ವಿ ರೈಟ್ ದಟ್ ಒನ್? ಮೈನಸ್ ಎಕ್ಸ್ ಅಂತಂದರೆ ಏನಾಗುತ್ತೆ? ಮೈನಸ್ 2x. ಸೊ 18 ಮೈನಸ್ 2x. ಅರ್ಥ ಆಯ್ತಾ? 18 ಮೈನಸ್ 2x. ಸೊ ದಿಸ್ ವಿಲ್ ಬಿ ದ ಲೆಂತ್ ಆಫ್ ದಿಸ್ ಸೈಡ್. ಅರ್ಥ ಆಗ್ತದೆ? ಪ್ರತಿ ಸೈಡಲ್ಲೂ ಅಷ್ಟೇ. ಇಲ್ಲೂ ಎಕ್ಸ್ ಹೋಗ್ಬಿಟ್ಟು ಅಂದರೆ 2x ಹೋಗುತ್ತೆ. ದಿಸ್ ಈಸ್ ಆಲ್ಸೋ 18 ಮೈನಸ್ 2x, 18 ಮೈನಸ್ 2x, 18 ಮೈನಸ್ 2x. ಅರ್ಥ ಆಯ್ತಾ? ರೈಟ್, ಇಷ್ಟು ನಿಮಗೆ ಗೊತ್ತಿರಬೇಕು. ಫಸ್ಟು ಕೇಳಿರೋ ಕಂಡೀಷನಲ್ಲಿ ಇಷ್ಟು ಗೊತ್ತಿರಬೇಕು. ಈಗ ನಿಮಗೆ ಹೊಸ ಸ್ಕ್ವೇರ್ ಏನು ಸಿಗುತ್ತಲ್ಲ, ಸಾರಿ ಬಾಕ್ಸ್, ಅದರದ್ದು ಸೈಡ್ ಏನಾಗಿರುತ್ತೆ? 18 ಮೈನಸ್ 2x. ರೈಟ್. ಸೊ ವಾಟ್ ವಿಲ್ ಬಿ ದಿ ವಾಲ್ಯೂಮ್ ಬೈ ದ ವೇ? ವಾಲ್ಯೂಮ್ ಇದು 3 ಡೈಮೆನ್ಷನ್ ಬಾಕ್ಸ್ ಆಗುತ್ತೆ ಹೌದಾ? ಹೆಂಗೆ? ಸಮಥಿಂಗ್ ಲೈಕ್ ದಿಸ್. ಹೋಪ್ ಸೊ ಯು ಕ್ಯಾನ್ ಇಮ್ಯಾಜಿನ್ ದಿಸ್. ಬಟ್ ಸ್ಕ್ವೇರ್ ಶೇಪ್ ಆಗುತ್ತೆ ಆ್ಯಕ್ಚುಲಿ ಇದು ಈ ಥರ. ಓಕೆನಾ? ಈ ಥರ ಆಗುತ್ತೆ. ಇದರಲ್ಲಿ ಸ್ವಲ್ಪ ದಿಸ್ ಇಸ್ ದ ಫ್ರಂಟ್ ಪಾರ್ಟ್. ಓಕೆ, ದ ಫ್ರಂಟ್ ಪಾರ್ಟ್, ಜಸ್ಟ್ ಇಮ್ಯಾಜಿನ್ ದಿಸ್. ಇದು ಸೈಡ್, ಇದು ಫ್ರಂಟ್, ಇದು ಒಂದು ಸೈಡ್. ಓಕೆ, ರೈಟ್. ಐ ಹೋಪ್ ಯು ಕ್ಯಾನ್ ವಿಜುವಲೈಸ್ ನೌ. ರೈಟ್. ಸೊ ಇದು ಬಾಕ್ಸ್ ಆ್ಯಕ್ಚುಲ್ ಆಗಿರೋದು. ಇದು ಬೇಕಿದ್ರೆ ಹಿಂಗೆ ರೆಡ್ ಕಲರ್ ಮಾಡ್ಕೊಳ್ರಿ, ಈಸಿ ಆಗುತ್ತೆ ಸೈಡಿಂದು. ರೈಟ್. ಸೊ ಇದು ಓಪನ್ ಇರೋ ಬಾಕ್ಸು. ಇದು 3 ಡೈಮೆನ್ಷನ್. ಇಲ್ಲಿಗಿದ್ದಾಗ 2 ಡೈಮೆನ್ಷನ್ ಫಿಗರ್, ಇಲ್ಲಾದಾಗ 3 ಡೈಮೆನ್ಷನ್ ಫಿಗರ್ ಆಯಿತಾ? ಇದ್ರದ್ದು ವಾಲ್ಯೂಮ್ ಏನಾಗುತ್ತೆ ಹೇಳ್ರಿ? ವಾಲ್ಯೂಮ್ ಏನಾಗುತ್ತೆ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟಾ? ಇದು ಸ್ಕ್ವೇರ್ ಆಗಿರೋದ್ರಿಂದ ಲೆಂತ್ ಅಂತೂ ಇಷ್ಟೇ, ಬ್ರೆಡ್ತು ಕೂಡ ಸೇಮ್ ಆಗುತ್ತೆ ಹೌದಾ? ಅಂದರೆ ಈ ಲೆಂತು ಈ ಬ್ರೆಡ್ತು ಎಲ್ಲವೂ ಸೇಮು. ಅಂದರೆ ನೋಡಿ 18 ಮೈನಸ್ 2x, 18 ಮೈನಸ್ 2x. ಓಕೆನಾ? ನಾನು ಹೇಳ್ತಿರೋದೇನು, ಇದನ್ನು ಕಟ್ ಮಾಡಿದ ಮೇಲೆ ಹೇಳ್ತಿರೋದು. ಓಕೆ, 18 ಮೈನಸ್ 2x, 18 ಮೈನಸ್ 2x. ರೈಟ್. ಸೊ ಓಕೆ, ಬಟ್ ವಾಟ್ ಅಬೌಟ್ ಹೈಟ್? ಎಷ್ಟು ಕಟ್ ಮಾಡಿದಿರಿ ನೀವು ಇಲ್ಲಿ? ಇದು ಕಟ್ ಮಾಡಿರೋ ಸೈಜ್ ಎಷ್ಟು? ಎಕ್ಸ್. ಸೊ ಅದನ್ನು ಮೇಲ್ಗಡೆ ಹಿಂಗೆ ಮಾಡಿದ್ರೆ ಇದ್ರದ್ದು ಇದಿದೆಯಲ್ಲ, ಇದು ಹೈಟು. ಸೊ ದಿಸ್ ವಿಲ್ ಬಿ ಎಕ್ಸ್ ಸೆಂಟಿಮೀಟರ್ಸ್. ರೈಟ್. ಸೊ ಹೈಟ್ ವಿಲ್ ಬಿ ಎಕ್ಸ್. ಅಲ್ಲಿಗೆ ವಾಲ್ಯೂಮ್ ಏನಾಯಿತು? ವಾಲ್ಯೂಮ್ ಇಸ್ ಈಕ್ವಲ್ ಟು 18 ಮೈನಸ್ 2x ಇಂಟು 18 ಮೈನಸ್ 2x ಇಂಟು ಎಕ್ಸ್. ಈ ಸ್ಟೆಪ್ ಇಂಪಾರ್ಟೆಂಟು. ಇದು ಹೇಗೆ ಬಂತು ಅನ್ನೋದು ಗೊತ್ತೇ. ರಿಮೈನಿಂಗ್ ಸ್ಟೆಪ್ಸ್ ನೀವೆಲ್ಲರೂ ಮಾಡ್ತೀರಾ. ಏನೋ ವಿ ಡ್ಯಾಶ್ ಕಂಡುಹಿಡಿಯೋದು, ವಿ ಡ್ಯಾಶ್ ಆಫ್ ಎಕ್ಸಸ್ಗಳು 0 ಅಂತ ಬರೆಯೋದು, ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು ಎಲ್ಲರೂ ಮಾಡ್ತೀರಾ. ಬಟ್ ಈ ಸ್ಟೆಪ್ ಇದೆಯಲ್ಲ, ಇದು ನಿಮಗೆ ಅರ್ಥ ಆಗಬೇಕು. ಐ ಹೋಪ್ ಸೊ ಅರ್ಥ ಆಗಿದೆ. ರೈಟ್. ಒಂದು ಸ್ಕ್ವೇರಿಂದ ಪೀಸ್ ಇದೆ ಜಸ್ಟ್ ಅದು. ಅದರಲ್ಲಿ ನಾನು ಎಕ್ಸ್ ಎಲ್ಲ ಕಾರ್ನರ್ಸಿಂದ ಎಕ್ಸ್ ಸೈಜ್ನ ನಾನು ಡಿಲೀಟ್ ಮಾಡ್ತೀನಿ, ಅಂದರೆ ರಿಮೂವ್ ಮಾಡ್ತೀನಿ, ಕಟ್ ಮಾಡ್ತೀನಿ. ಕಟ್ ಮಾಡಿದ್ಮೇಲೆ ಉಳಿದಿರೋದ್ರಿಂದ ನಾನು ಒಂದು ಸ್ಕ್ವೇರ್ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಅಂದರೆ ಜಸ್ಟ್ ಆ ಬೆಂಡ್ ಇದಿಲ್ಲ ಪಾರ್ಟ್ಸ್ ಇದೆಯಲ್ಲ ಕಟ್ಟಾಗಿರೋ, ಇದನ್ನು ನಾನು ಮೇಲ್ಗಡೆ ಹಿಂಗೆ ಬೆಂಡ್ ಮಾಡ್ತೀನಿ. ಆವಾಗ 3 ಡೈಮೆನ್ಷನ್ ಫಿಗರ್ ಕನ್ಸ್ಟ್ರಕ್ಟ್ ಆಗೋದು. ದಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಬಾಕ್ಸ್, ಸ್ಕ್ವೇರ್ ಬಾಕ್ಸ್, ಬಟ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಟಾಪ್. ಓಕೆ, ರೈಟ್. ಸೊ ಈಗ ಅವ್ರು ಕೇಳ್ತಾ ಇರೋ ಕ್ವಶನ್ ಏನು ಅಂದರೆ, ಈ ಎಕ್ಸಿನ ವ್ಯಾಲ್ಯೂ ಏನಾಗಿರಬೇಕು? ಇದೇನು ನೀವು ಕಟ್ ಮಾಡ್ತಿರಲ್ಲ ಲೆಂತ್ ಒಂದಿಷ್ಟು, ಆ ಎಕ್ಸಿನ ವ್ಯಾಲ್ಯೂ ಏನಾಗಿರಬೇಕು? ಸೊ ದಟ್ ಇದ್ರದ್ದು ವಾಲ್ಯೂಮ್ ಏನಿದೆಯಲ್ಲ ಅದು ಮ್ಯಾಕ್ಸಿಮಮ್ ಪಾಸಿಬಲ್ ಆಗಬಹುದು. ಮ್ಯಾಕ್ಸಿಮಮ್ ಆಗಲಿಕ್ಕೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗಿರ್ಬೇಕಂತ ಹೇಳಿದ್ದಾರೆ. ಕರೆಕ್ಟಾ? ಎಸ್ ಓ ನೋ? ಸೊ ನಾವು ಯು ಹ್ಯಾವ್ ಟು ಸಾಲ್ವ್ ದಿಸ್ ಒನ್. ಸಾಲ್ವ್ ಮಾಡಬೇಕು ಅಂತಂದರೆ ಫಸ್ಟ್ ನಿಮಗೆ ಇದೇನು ಫಿಗರ್ ಸಿಗ್ತಲ್ಲ ಇದ್ರದ್ದು ವಾಲ್ಯೂಮ್ ಏನು ಅಂತ ಗೊತ್ತಿರಬೇಕು. ವಾಲ್ಯೂಮ್ ಬಗ್ಗೆ ತಾನೇ, ವಾಲ್ಯೂಮ್ ಮ್ಯಾಕ್ಸಿಮಮ್ ಅವ್ರು ಕೇಳಿರೋದು. ಸೊ ವಾಲ್ಯೂಮ್ ಬಗ್ಗೆನ ನಾವು ಮಾತಾಡಬೇಕು. ಈಗ ವಾಲ್ಯೂಮ್ ಏನಾಗುತ್ತೆ? 3 ಡೈಮೆನ್ಷನ್ ಫಿಗರ್ ಇದ್ರದ್ದು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ದರ್ ಫಾರ್ ಲೆಂತ್ ಎಷ್ಟು? 18 ಮೈನಸ್ 2x. ಹೆಂಗೆ ಬಂತು ಮೈನಸ್ 2x? ಟೋಟಲ್ 18 ಇತ್ತು. 18ಅಲ್ಲಿ ಈ ಕಡೆ ಎಕ್ಸ್, ಈ ಕಡೆ ಎಕ್ಸ್, 2 ಸತಿ ಎಕ್ಸ್ ತೆಗೆದಿದ್ದೀನಿ, ಅದೇ ಇಲ್ಲಿ ಬರ್ತಿರೋದು. 18ಅಲ್ಲಿ 2xನ ರಿಮೂವ್ ಮಾಡಿದ್ರೆ ರಿಮೈನಿಂಗ್ ಲೆಂತ್ ಏನಿದೆಯಲ್ಲ ಇದು ಸಿಗುತ್ತೆ ನನಗೆ. ಓಕೆ, ಸೊ ದಟ್ಸ್ ವೈ 18 ಮೈನಸ್ 2x. ಸೇಮ್ ಸ್ಕ್ವೇರ್ ಶೇಪ್ ಆಗಿರೋದ್ರಿಂದ ಎರಡು ಕೂಡ ಸೈಡ್ಸ್ ಎಲ್ಲವೂ ಸೇಮ್ ಆಗುತ್ತೆ. ಸೊ ಲೆಂತ್ ಇಂಟು ಬ್ರೆಡ್ ಆ್ಯಂಡ್ ಹೈಟ್ ನಾವು ಕಟ್ ಮಾಡಿರೋದೆಷ್ಟು? ಎಕ್ಸ್. ಅರ್ಥ ಆಯ್ತಾ? ಸೊ ಇಲ್ಲಿವರೆಗೂ ಇಂಪಾರ್ಟೆಂಟ್. ಇದಾದಮೇಲೆ ನೀವು ಮಾಡ್ತೀರಾ ಆರಾಮಾಗೆ. ಸೊ ಹೌ ಟು ಸಾಲ್ವ್ ದಿಸ್ ಒನ್? ಹೌ ಟು ಸಾಲ್ವ್? ಕ್ಯಾನ್ ಯು ಫೈಂಡ್ ಇಟ್ ಔಟ್? ಫಸ್ಟು ಇದನ್ನು ಸಿಂಪ್ಲಿಫೈ ಮಾಡಿ. 18 ಮೈನಸ್ 2x ಹೋಲ್ ಸ್ಕ್ವೇರ್ ಇಂಟು ಎಕ್ಸ್. ಈಗ ವಿ ಡ್ಯಾಶ್ ಆಫ್ ಎಕ್ಸ್ ನಾನು ಮಾಡಿದ್ರೆ, ಈ ಕೆಲವರಿಗೆ ಮ್ಯಾಮ್ ಇಲ್ಲಿ ವಿ ಡ್ಯಾಶ್ ಓಕೆ ಎಕ್ಸ್ ಎಲ್ಲಿಂದ ಬಂತು ಅಂದರೆ ಇಟ್ ಈಸ್ ಅಂಡರ್ಸ್ಟೂಡ್ ದಟ್ ದ ಫಂಕ್ಷನ್ ಈಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್. ಇಲ್ಲಿ ಬರ್ದಿರೋವು ಇನ್ ಟರ್ಮ್ಸ್ ಆಫ್, ಇಲ್ಲಿ ವೇರಿಯಬಲ್ ಏನಿದೆ? ಎಕ್ಸ್ ಇದೆ. ಇಲ್ಲಿ ಇನ್ ಕೇಸ್ ನಾನು ಟಿ ಬರ್ದಿದ್ನಪ್ಪ, ಟಿ ಬರ್ದಿದ್ರೆ ಇದೇನಾಗೋದು? ಟಿ ಆಗೋದು ವಿ ಡ್ಯಾಶ್ ಆಫ್ ಟಿ.
ಸೊ ದಿಸ್ ರೆಪ್ರೆಸೆಂಟ್ಸ್ ದ ವೇರಿಯಬಲ್, ದಟ್ಸ್ ಇಟ್, ನಥಿಂಗ್ ಮೋರ್ ದೆನ್ ದ್ಯಾಟ್. ಈಗ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್. ಫಸ್ಟ್ ಫಂಕ್ಷನ್ ಹಂಗೆ ಇಟ್ಕೊತೀನಿ, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1, ಸೆಕೆಂಡ್ ಫಂಕ್ಷನ್ ಹಂಗೆ ಇಟ್ಕೊತೀನಿ, ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸಮಥಿಂಗ್ ಸ್ಕ್ವೇರ್ ಅಂದರೆ 2 ಇಂಟು ಆ ಸಮಥಿಂಗ ಇಂಟು ಆ ಸಮಥಿಂಗು ಎಕ್ಸ್ ಇಲ್ಲ ಬೇರೆ ಇದೆ ಅಂತಂದರೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತೀರಿ, -2 ಅಷ್ಟೇ ಬರುತ್ತೆ ಇದ್ರದ್ದು. ಹೌದಾ? 18 ಕಾನ್ಸ್ಟೆಂಟ್ 0 -2x ಎಂದು ಡಿಫ್ರೆನ್ಸಿಯೇಷನ್ -2 ಆಗುತ್ತೆ. ಕರೆಕ್ಟ್ ಇದೆಯಾ? ರೈಟ್. ಸೊ ನಾವು ಸಿಂಪ್ಲಿಫೈ ದಿಸ್ ಒನ್. 18 - 2x ಕಾಮನ್ ತೆಗೆದುಬಿಟ್ರತ್ಲಾಗೆ, ಒಂದು ಸತಿ ಕಾಮನ್ ತೆಗೆದ್ರೆ ಏನು ಉಳಿತು? 18 ಮೈನಸ್ ಅಂದರೆ ಇಲ್ಲಿ 2 ಸತಿ ಇದೆ, ಇಲ್ಲಿ 1 ಸತಿ ಇದೆ, 1 ಸತಿ ಕಾಮನ್ ತೆಗೆದೆ. 2 2s 4, 4 ಇಂಟು ಎಕ್ಸ್, ಕರೆಕ್ಟಾ? ಮೈನಸ್ ಇಂಟು ಪ್ಲಸ್ ಮೈನಸ್. ಓಕೆ ರೈಟ್. ಸೊ ವಿ ಡ್ಯಾಶ್ ಆಫ್ ಎಕ್ಸ್ ಬಂದುಬಿಟ್ಟು ನಿಮಗೇನು ಸಿಗುತ್ತೆ? 18 - 2x ಇಂಟು 18 ಮೈನಸ್ ಮೈನಸ್, 2 ಮೈನಸ್ ಇದ್ದರೆ ಮೈನಸ್ ಸೈನ್ ಬರುತ್ತೆ, ಅಡಿಷನ್ ಮಾಡಬೇಕು. 4 + 2 ಎಷ್ಟು? 6x. ಅರ್ಥ ಆಗ್ತಿದೆಯಾ? ಆ್ಯಂಡ್ ನಾವು ವಾಟ್ ವಿಲ್ ಯು ಡೂ? ವಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಮಾಡಬೇಕು? 0ಗೆ ಈಕ್ವೇಟ್ ಮಾಡಬೇಕಾಗುತ್ತೆ. ಹೌದಾ? ಸೊ 0ಗೆ ಈಕ್ವೇಟ್ ಮಾಡಿದ್ರೆ ನಿಮಗೇನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ವಿ ಡ್ಯಾಶ್ ಆಫ್ ಎಕ್ಸ್ನ 0 ಯಾಕೆ ಈಕ್ವೇಟ್ ಮಾಡ್ತೀರಾ? ಯಾಕೆ ಅಂತಂದರೆ ವಿ ಆಫ್ ಎಕ್ಸ್ ವಾಲ್ಯೂಮು ಮ್ಯಾಕ್ಸಿಮಮ್ ಆಗಬೇಕು ಅಂತ ಅಂದರೆ ಎಲ್ಲಿ ಮ್ಯಾಕ್ಸಿಮಮ್ ಆಗುತ್ತೆ ಅಲ್ಲಿ ಅದರದ್ದು ಡೆರಿವೇಟಿವ್ 0ಗೆ ಈಕ್ವಲ್ ಇರುತ್ತೆ ಅಂತ ಅರ್ಥ. ಹೌದಾ? ಸೊ ದೇರ್ ಫೋರ್ ವಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಆ್ಯಂಡ್ 0 ಯಾವ ವ್ಯಾಲ್ಯೂಗೆ ಆಗ್ತಿದೆ ಅಂತ ಚೆಕ್ ಮಾಡೋಣ. 18 - 2x ಇಂಟು 18 - 6x ಇಸ್ ಈಕ್ವಲ್ ಟು 0. ಪ್ರಾಡಕ್ಟ್ ಆಫ್ 2 ಟರ್ಮ್ಸ್, ಒಂದು ಟರ್ಮ್ ಇನ್ನೊಂದು ಟರ್ಮ್, 2 ಟರ್ಮ್ಸ್ ಇನ್ ಪ್ರಾಡಕ್ಟ್ 0 ಅಂದರೆ ಯಾವುದಾದ್ರೂ ಒಂದು ಟರ್ಮ್ 0 ಆಗುತ್ತಾ? ಸೊ ದೇರ್ ಫೋರ್ ಏನಾಗುತ್ತೆ? 18 - 2x ಇಸ್ ಈಕ್ವಲ್ ಟು 0, 18 - 6x ಇಸ್ ಈಕ್ವಲ್ ಟು 0. ಈಗ ಇದನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಪ್ಲಸ್ 2x ಆಗುತ್ತೆ, 2 1s 2 9s. ಓಕೆ. ಕೆಲವೊಬ್ರು ಇನ್ನೂ ಸಿಂಪ್ಲಿಫಿಕೇಶನ್ ಬೇಕು ಅಂದರೆ ಇದು ಇಂಟು ತಾನೇ ಈ ಕಡೆ ಬಂದರೆ ಡಿವೈಡೆಡ್ ಬೈ 2 ಆಗುತ್ತೆ. ಅಷ್ಟಕ್ಕೊಂದು ಸ್ಟೆಪ್ ಇಂಕ್ರೀಸ್ ಮಾಡೋದು ಬೇಡ ಅಂತೇಳಿ ಡೈರೆಕ್ಟಾಗಿ ಬರೀತಿರೋದು. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಪ್ಪ? 9. ಇಲ್ಲೇನಾಗುತ್ತೆ? 18 ಇಸ್ ಈಕ್ವಲ್ ಟು 6x, 6 1s 6 3s. ಸೊ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 3. ಅರ್ಥ ಆಯ್ತಾ? ಈಗ ಇವೆರಡರಲ್ಲಿ ಯಾವ್ದು ಬರ್ಬೋದು ಅಂತ ನಾನು ಚೆಕ್ ಮಾಡಬೇಕು. ಹೌದಾ? 9 ತಗೊಂತೀನಪ್ಪ, 9 ಚೆಕ್ ಮಾಡ್ತೀನಿ. 9 2s ಏನಾಗುತ್ತೆ? 18. 18 - 18 ಎಷ್ಟು? 0. ವಾಲ್ಯೂಮ್ ಅಲ್ಲಿಗೆ ಸ್ಟಾರ್ಟಿಂಗೇ 0 ಆಗಿಬಿಡ್ತು. ಇನ್ನೇನು ಮಾಡ್ತೀರಾ? ಸಾಲ್ವು. ಹೌದಲ್ವಾ? ಸೊ ವ್ಯಾನಿಷ್ ಆಗ್ತಾ ಇದೆ ನಮ್ಮ ವಾಲ್ಯೂಮ್ ಕ್ವಾಂಟಿಟಿ ಏನು ಸಿಗ್ತಾ ಇದೆ, ಇದು ವ್ಯಾನಿಷ್ ಆಗುತ್ತೆ ಯಾವಾಗ? 9 ತೊಗೊಂಡಾಗ. ದೇರ್ ಫೋರ್ ಐ ಕ್ಯಾನ್ ನಾಟ್ ಟೇಕ್ ದಿಸ್ ವ್ಯಾಲ್ಯೂ, ಐ ಕ್ಯಾನ್ ಟೇಕ್ ದಿಸ್ ವ್ಯಾಲ್ಯೂ. ಅರ್ಥ ಆಗ್ತಿದೆಯಾ? ಬೇಕಿದ್ರೆ ನೀವು ಇದರಿಂದ ನೀವು ಬೇಕಿದ್ರೆ ವಿ ಡಬಲ್ ಡ್ಯಾಶ್ ಕಂಡಿಡಿರಿ ಓನಾಗೆ. ಓಕೆ. ಡೆಫಿನೆಟ್ಲಿ ಗ್ಯಾರಂಟಿ ಲೆಸ್ ದ್ಯಾನ್ 0 ಬರುತ್ತೆ, ಅಂದರೆ ನೆಗೆಟಿವೇ ಬರುತ್ತೆ, ನೋಡ್ತೀರಿ. ಓಕೆನಾ? ನೆಗೆಟಿವೇ ಬರುತ್ತೆ. ಸೊ ದೇರ್ ಫೋರ್ ವಿಲ್ ಕನ್ಕ್ಲೂಡ್ ದಟ್ ವಾಲ್ಯೂಮ್ ವಿ ಆಫ್ ಎಕ್ಸ್ ಈಸ್ ಮ್ಯಾಕ್ಸಿಮಮ್ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 3. ಅರ್ಥ ಆಯ್ತಾ? ಎಕ್ಸ್ 3 ಇದ್ದಾಗ ವಾಲ್ಯೂಮ್ ಮ್ಯಾಕ್ಸಿಮಮ್ ಇರುತ್ತೆ. ಓಕೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್. ಇಂಥ ಸ್ಟೇಟ್ಮೆಂಟ್ ಕ್ವೆಶನ್ಸಲ್ಲಿ ಮೈನ್ ಇರೋದೇನು ಅಂದರೆ ಜಿಯೋಮೆಟ್ರಿಕಲ್ ಫಿಗರ್ನ ಐಡೆಂಟಿಫೈ ಮಾಡೋದು ಒಂದು, ಇನ್ನೊಂದು ಅವ್ರು ಕೊಟ್ಟಿರೋದನ್ನು ಪ್ರಾಬ್ಲಮ್ಯಾಟಿಕ್ ಫಾರ್ಮಲ್ಲಿ ಬರ್ಕೊಳೋದು. ಇದಾದಮೇಲೆ ಇರೋ ಸ್ಟೆಪ್ಸ್ ಎಲ್ಲ ಈಸಿ ಇದ್ದಾವೆ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನಂತ ಅಂದರೆ ಇಲ್ಲಿವರೆಗೂ ಸ್ವಲ್ಪ ಅಂದರೆ ಈಕ್ವೇಷನ್ ಬರೋವರೆಗೂ ಏನಿದೆಯಲ್ಲ ಇಲ್ಲಿಂದ ಇಲ್ಲಿ, ಇದನ್ನು ನೀಟಾಗಿ ತಿಳ್ಕೊಳ್ರಿ ಸ್ಟೆಪ್ಸ್ನ ಎಲ್ಲ ಪ್ರಾಬ್ಲಮ್ಸಲ್ಲೂ. ಅದಾದಮೇಲೆ ನೀವು ಮಾಡ್ತೀರಾ ಸಾಲ್ವು. ಇಲ್ಲಿವರೆಗೂ ಸ್ವಲ್ಪ ಕಾನ್ಷಿಯಸ್ ಆಗಿರ್ರಿ. ಅರ್ಥ ಆಯ್ತಲ್ಲ? ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ 18. ಸೊ ವಾಟ್ ಈಸ್ ಗಿವನ್ ಇನ್ ದ ಕ್ವೆಶನ್ ನಂಬರ್ 18? ಎ ರೆಕ್ಟ್ಯಾಂಗ್ಯುಲರ್ ಶೀಟ್. ಈ ಸತಿ ಏನು ಕೊಟ್ಟರವರು? ರೆಕ್ಟ್ಯಾಂಗ್ಯುಲರ್ ಶೀಟ್ ಕೊಟ್ಟಿದ್ದಾರೆ. ರೆಕ್ಟ್ಯಾಂಗ್ಯುಲರ್ ಶೀಟ್ ಹೆಂಗಿದೆ? ಅದ್ರ ರೆಕ್ಟ್ಯಾಂಗಲ್ ಅಂತಂದರೆ ಬೇರೆ ಬೇರೆ ಸೈಜಾ? ಅಂದರೆ ಎಲ್ಲ ಸೈಡ್ ಈಕ್ವಲ್ ಇರಲ್ಲ, ಆಪೋಸಿಟ್ ಸೈಡ್ ಈಕ್ವಲ್ ಇರ್ತಾವೆ. ಹೌದಾ? ಏನು ಹೇಳಿದ್ದಾರೆ? ಇದು 45 ಸೆಂಟಿಮೀಟರು, ಇದು 24 ಸೆಂಟಿಮೀಟರ್. ಓಕೆ. ಇದು ಕೂಡ ಸೇಮ್ ಪ್ರಾಬ್ಲಮ್ ಇದೆ, ಸೇಮ್ ಟು ಸೇಮ್ ಪ್ರಾಬ್ಲಮ್. ಡೂ ಒನ್ ಥಿಂಗ್, ವಿಡಿಯೋನ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಸೇಮ್ ಪ್ರಾಬ್ಲಮ್, ಸೇಮ್ ವಾಲ್ಯೂಮ್ ತೊಗೊತೀರಾ. ಅರ್ಥ ಆಯ್ತಲ್ಲ? ಆ್ಯಂಡ್ ದೆನ್ ಟ್ರೈ ಟು ಫೈಂಡ್ ಇಟ್ ಔಟ್. ಲೆಟ್ ಅಸ್ ಚೆಕ್ ಡು ಯು ಗೆಟ್ ಇಟ್ ಆರ್ ನಾಟ್. ಓಕೆ. ರೈಟ್. ಇಲ್ಲ ಅಂತಂದರೆ ವಿಡಿಯೋ ರೆಸ್ಯೂಮ್ ಮಾಡಿ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ರೆಕ್ಟ್ಯಾಂಗಲ್ ಇದೆಯಾ? ಅವ್ರು ಹೇಳಿರೋದೇನು ಗೊತ್ತಾ? ಒಂದು ರೆಕ್ಟ್ಯಾಂಗಲ್ ಟಿನ್ ಪೀಸ್ ಇದೆ, ಇದು ಕೂಡ ಒಂದು ಶೀಟು ಟಿನ್ನಿಂದು. ಈಸ್ ಟು ಬಿ ಮೇಡ್ ಇಂಟು ಎ ಬಾಕ್ಸ್. ಇದನ್ನು ಕೂಡ ಬಾಕ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು ವಿತೌಟ್ ಟಾಪ್. ಓಕೆ. ಬೈ ಕಟಿಂಗ್ ಆಫ್ ಸ್ಕ್ವೇರ್ ಫ್ರಮ್ ಈಚ್ ಕಾರ್ನರ್. ಇಲ್ಲೂ ಕೂಡ ಅಷ್ಟೇ, ನಾವೇನು ಕಟ್ ಮಾಡ್ತಾ ಇದ್ದೀವಿ? ಸ್ಕ್ವೇರ್ ಶೇಪ್ನೇ ಕಟ್ ಮಾಡ್ತಾ ಇದ್ದೀವಿ. ನಾವು ಅದ್ರದ್ದು ಲೆಂತ್ ಎಕ್ಸ್ ಅಂತಲೇ ಅನ್ಕೊಳ್ಳೋಣ. ಪ್ರತಿ ಕಾರ್ನರಿಂದನೂ ಏನು ಕಟ್ ಮಾಡ್ತೀನಲ್ಲ ಅದನ್ನು ಎಕ್ಸ್ ಅಂತಲೇ ಅನ್ಕೊಂತೀನಿ ನಾನು. ಓಕೆ. ಸಿನ್ಸ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಇನ್ ಸ್ಕ್ವೇರ್, ಐ ಕ್ಯಾನ್ ಟೇಕ್ ಎಕ್ಸ್ ದಿಸ್ ಸೈಡ್ ಆ್ಯಂಡ್ on the other side as well. All the 4 sides will be x. Correct?
ಓಕೆ, ಏನು ಹೇಳಿದ್ದಾರೆ ನೆಕ್ಸ್ಟ್, ಏನು ಹೇಳಿದ್ದಾರೆ ಮುಂದೆ ನೋಡಿ. ಮಿನಿಮಮ್ ಮ್ಯಾಕ್ಸಿಮಮ್ ವಾಟ್ ಶುಡ್ ಬಿ, okay, and folding up the flaps, what should be the side of the square to be cut off so that the volume of the box is maximum. ಇಲ್ಲೂ ಸೇಮ್ ಕ್ವಶನ್ ಇದೆ. ವಾಲ್ಯೂಮ್ ಏನಾಗಿರ್ಬೇಕಪ್ಪ ಇಲ್ಲಿ, ಇದೇ ಮೇನ್ ಬೇಕಿರೋದು ನಿಮಗಷ್ಟೇ. ಮ್ಯಾಕ್ಸಿಮಮ್ ಅಂದರೆ ಏನು, ಮತ್ತೆ ಸೇಮ್ ವಿ ಆಫ್ ಎಕ್ಸ್ ಬೇಕು ನನಗೆ, ವಿ ಡ್ಯಾಶ್ ಆಫ್ ಎಕ್ಸ್ ಬೇಕು, ಅದನ್ನ ಆಮೇಲೆ ಇಕ್ವೇಟ್ ಮಾಡಿ ಎಕ್ಸ್ ಬೇಕು. ಇದು ನನಗೆ ಬೇಕಿರೋದು ನನ್ನ ಟಾರ್ಗೆಟು. ಆ್ಯಂಡ್ ವಿ ಡಬಲ್ ಡ್ಯಾಶ್ ನನಗೆ ಪಕ್ಕ ಮ್ಯಾಕ್ಸಿಮಮ್ ಅಂದರೆ ಪಕ್ಕ ನೆಗೆಟಿವ್ ಬರುತ್ತೆ. ಓಕೆ, ಇದು ನಿಮ್ಮ ಚಾಯ್ಸು, ನೀವು ಮಾಡ್ಕೋಬಹುದು ಪ್ರೂಫಿಗೆ. ಅರ್ಥ ಆಯ್ತಲ್ಲ? ಸೊ ಲೆಟ್ ಅಸ್ ಬಿಗಿನ್. ಫಸ್ಟ್ ಎಕ್ಸ್ ರಿಮೂವ್ ಆದರೆ, ಎಕ್ಸ್ ಎಲ್ಲ ರಿಮೂವ್ ಆದರೆ ಆವಾಗ ಇಲ್ಲಿ ಉಳಿಯೋದೇನು, ವಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಇದು ಎಷ್ಟಾಗುತ್ತಪ್ಪ ಲೆಂತು, ಇದು ರಿಮೈನಿಂಗ್ ಏನು ಬಾಕ್ಸ್ ಉಳಿಯುತ್ತಲ್ಲ ಇಷ್ಟು, ಇದ್ರದ್ದು ಎಷ್ಟಾಗುತ್ತೆ ಸೈಜು ಅಂತ ಅಂದರೆ 45 2 ಸತಿ ಎಕ್ಸ್ ತೆಗ್ದಿದ್ದೀನಿ. ಸೊ 2x. ಇದೆಷ್ಟಾಗುತ್ತೆ ಇಲ್ಲಿಂದ ಇಲ್ಲಿ 24 2 ಸತಿ ಎಕ್ಸ್ ತೆಗ್ದೆ. ಸಿಂಪಲ್. ಆ್ಯಂಡ್ ಆ ಬಾಕ್ಸ್ ನೀವು ಮಾಡಿದಾಗ ಅದ್ರದ್ದು ಹೈಟ್ ಪ್ರೀವಿಯಸ್ ಕ್ವಶನಲ್ಲಿ ಮಾಡಿದ್ನಲ್ಲ, ಆ ಹೈಟ್ ಎಷ್ಟಾಗುತ್ತೆ ಎಕ್ಸ್. ದೇರ್ ಫಾರ್ ವಾಲ್ಯೂಮ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟಾ, ರೈಟ್. ಸೊ ವಾಟ್ ವಿಲ್ ಯು ರೈಟ್ 45 - 2x ಇಂಟು 24 - 2x ಇಂಟು ಎಕ್ಸ್. ಕರೆಕ್ಟ್ ಇದೆಯಾ? ದಿಸ್ ಈಸ್ ಯುವರ್ ವಾಲ್ಯೂಮ್. ಇಲ್ಲಿವರೆಗೂ ಇಂಪಾರ್ಟೆಂಟ್. ಇದಾದಮೇಲೆ ನೀವು ಆರಾಮಾಗಿ ಮಾಡ್ತೀರಿ. ಸ್ವಲ್ಪ ಇದರಲ್ಲಿ ಕ್ಯಾಲ್ಕುಲೇಷನ್ ಹೆವಿ ಆಗ್ಬೋದು, ಯಾಕಂದರೆ ನಂಬರ್ಸು ಸ್ವಲ್ಪ ದೊಡ್ಡವಿದಾವೆ, ಹೌದಲ್ವಾ? ನೋ ಪ್ರಾಬ್ಲಮ್, ಲೆಟ್ ಅಸ್ ಟ್ರೈ ಟು ಫೈಂಡ್ ಇಟ್ ಔಟ್. ಸೊ ಈಗೇನು ಮಾಡ್ತೀರಾ, ಡಿಫ್ರೆನ್ಷಿಯೇಟ್ ಮಾಡ್ಬೇಕು, ಹೌದಲ್ವಾ? ಸೊ ಹೌ ಶೆಲ್ ವಿ ಡೂ ದಿಸ್? ಯು ಇಂಟು ವಿ ಇಂಟು ಡಬ್ಲ್ಯೂ. ಕಾಂಪಿಟೇಟಿವ್ ಓದಿರೋರು ಅಂತಂದರೆ ಆರಾಮಾಗಿ ಮಾಡ್ಬೋದು. 3 ಅಂದರೆ ನಾವು ಪ್ರಾಡಕ್ಟ್ ಆಫ್ 2 ಫಂಕ್ಷನ್ ಅಷ್ಟೇ ಕಲ್ತಿದ್ದೀವಿ. ಕಾಂಪಿಟೇಟಿವಲ್ಲಿ ನಾವು ಪ್ರಾಡಕ್ಟ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ 3 ಫಂಕ್ಷನ್ ಕೂಡ ಕಲಿತೀವಿ, ಹೌದಲ್ವಾ? ಯು ವಿ ಡಬ್ಲ್ಯೂ. ನೀವು ಆ ಥರ ಗೊತ್ತಿರೋರಿದ್ರೆ ಆ ಥರನೂ ಮಾಡ್ಬೋದು. ಏನು ಮಾಡ್ತೀರಾ, 2 ಫಂಕ್ಷನ್ ಹಂಗೆ ಇಟ್ಕೊಂಡು 3ನೇದನ್ನು ಮಾಡ್ತೀರಾ. ನೆಕ್ಸ್ಟ್ ಯಾವ 2 ಇಟ್ಕೊಂಡು ಇನ್ನೊಂದನ್ನು, ನೆಕ್ಸ್ಟ್ ವಿ ಡಬ್ಲ್ಯೂ ಇಟ್ಕೊಂಡು ಯು ಡ್ಯಾಶ್ನ, ಆ ಥರ 3 ಸಪ್ರೇಟಾಗಿ ಮಾಡ್ತೀರಾ. ಹಂಗೆ ಮಾಡ್ತೀರಾ ಅಂದರೂ ಓಕೆ. ಇಲ್ಲ ಮ್ಯಾಮ್ ನಮಗೆ ಗೊತ್ತಿಲ್ಲ ಅಂತಂದರೆ ಡೂ ಒನ್ ಥಿಂಗ್, ಎಕ್ಸ್ನ ಒಳಗಡೆ ಮಲ್ಟಿಪ್ಲೈ ಮಾಡಿಕೊಡ್ರಿ, ಅಲ್ಲಿಗೆ 2 ಫಂಕ್ಷನ್ ಅಷ್ಟೇ ಆಗುತ್ತೆ. ಓಕೆನಾ? ಸೊ ಏನಾಗುತ್ತೆ ನೋಡಿ, ವಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 45 - 2x ಹಾಗೇ ಇರಲಿ, ಇಂಟು ಈ ಎಕ್ಸ್ನ ಒಳಗೆ ಮಲ್ಟಿಪ್ಲೈ ಮಾಡಿ. 24 ಇಂಟು ಎಕ್ಸ್ ಈಸ್ 24x ಮೈನಸ್ 2 ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್. ಅರ್ಥ ಆಗ್ತಿದೆಯಾ? ರೈಟ್. ಈಗ ಡಿಫ್ರೆನ್ಷಿಯೇಷನ್ ಈಸಿ ಇದೆಯಾ? ಫಸ್ಟ್ ಫಂಕ್ಷನ್ ಇಂಟು ಏನಿದೆ ನೋಡಿ, ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್. ಸೊ ಹೇಗೆ ಮಾಡ್ತೀರಾ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀರಾ. ಫಸ್ಟ್ ಫಂಕ್ಷನ್ ಅಂದರೆ ಏನು, 45 - 2x. ಜಸ್ಟ್ ಎ ಮಿನಿಟ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಈಗ ಏನಾಗುತ್ತೆ ನೋಡಿ, ಇದೇನು ಮಾಡ್ತಾ ಇದ್ವಿ ನಾವು, ಪ್ರಾಡಕ್ಟ್ ರೂಲ್. 45 - 2x ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿರಿ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ ನೋಡಿ, 24 ಇಂಟು ಎಕ್ಸ್ ಅಂತ ಅಂದರೆ 24 ಮೈನಸ್ 2 ಹಾಗೆ ಇರಲಿ, ಎಕ್ಸ್ ಸ್ಕ್ವೇರ್ ಅಂದರೆ 2x, ಆ 2ಗೆ 2 ಮಲ್ಟಿಪ್ಲೈ ಆದರೆ 4x. ಸೊ ದಿಸ್ ಬಿಕಮ್ಸ್ 4x. ರೈಟ್. ಸೊ ನೆಕ್ಸ್ಟ್ ಏನಾಗುತ್ತೆ, 24 ಮೈನಸ್ 2x ಸ್ಕ್ವೇರ್ ಆಯಿತಾ, ಇದಾಯಿತು, ಪ್ಲಸ್ ನೆಕ್ಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಟ್ಕೊಳ್ರಿ. ನಿಮಗೆ ಏನು ಸಿಗುತ್ತೆ ನೋಡಿ, ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಡೆರಿವೇಟಿವ್ ಆಯಿತಾ. ಸೆಕೆಂಡ್ ಫಂಕ್ಷನ್ 24x ಮೈನಸ್ 2x ಸ್ಕ್ವೇರ್ನ ಹಾಗೆ ಇಟ್ಕೊಂಡು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ, 45 ಅಂದರೆ ಕಾನ್ಸ್ಟೆಂಟು 0, ಇದು -2 ಆಗುತ್ತೆ. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಸೊ ಯು ಕ್ಯಾನ್ ಸಾಲ್ವ್ ಲೈಕ್ ದಿಸ್. ಈಗ ಮಾಡಿದ್ರೆ ನೆಕ್ಸ್ಟ್ ಏನು ಸಿಗುತ್ತೆ, ವಿ ಆಫ್ ಎಕ್ಸ್ ಸಿಂಪ್ಲಿಫೈ ಮಾಡಿ 45 ಇಂಟು 24 ಮೈನಸ್ 45 ಇಂಟು 4 ಇಂಟು ಎಕ್ಸ್. ಓಕೆ, ಇಲ್ಲಿಗೆ ಇದ್ರದ್ದು ಸ್ಟೋರಿ ಮುಗೀತು, ಹೌದಲ್ವಾ? ಏನು ಮಾಡಿದ್ರಿ, ಇದನ್ನು ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರಿ. ನೆಕ್ಸ್ಟ್ ಇದನ್ನು ಇಲ್ಲಿಗೆ ಮತ್ತು ಇಲ್ಲಿಗೆ ಮಲ್ಟಿಪ್ಲೈ ಮಾಡಬೇಕು, ಹೌದಲ್ವಾ? ಸೊ ಮೈನಸ್ 2 ಇಂಟು 24x, 2 ಇಂಟು 24x, ಈ ಎಕ್ಸ್ ಎಲ್ಲೈತೆ ಇಲ್ಲೈತೆ. ಓಕೆ, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 2x ಇಂಟು 4x, 4 2 ಎಷ್ಟಪ್ಪ 8x ಸ್ಕ್ವೇರ್, ಹಂಗೆ ಬರೆದು ಬಿಡೋಣ ಡೈರೆಕ್ಟು. ನೆಕ್ಸ್ಟ್ -2 ಇದೆ ತಾನೆ, ಸೊ -2 ಇಲ್ಲಿ ಮಲ್ಟಿಪ್ಲೈ ಆದರೆ ಮೈನಸ್ 2 ಇಂಟು 24x ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 2 4x ಸ್ಕ್ವೇರ್. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಸೊ ಟ್ರೈ ಟು ಸಾಲ್ವ್ ಇಟ್ ನಾವು. ಇಲ್ಲಿ ಅಬ್ಸರ್ವ್ ಮಾಡಿ ಏನೇನಾಗುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಟರ್ಮ್ಸ್ 4x ಸ್ಕ್ವೇರ್ 8x ಸ್ಕ್ವೇರ್, 4 + 8 ಎಷ್ಟಪ್ಪ, 4 + 8 ಎಷ್ಟು, 12. ಸೊ 12x ಸ್ಕ್ವೇರ್. ನೆಕ್ಸ್ಟ್ ಎಕ್ಸ್ ಟರ್ಮ್ಸ್ ಯಾವ್ಯಾವ ಇದಾವಪ್ಪ, 45 ಇಂಟು 4x ಇದೊಂದು, 2 ಇಂಟು 24 2 ಇಂಟು 24. ಕರೆಕ್ಟ್ ಇದೆಯಾ?
ಕರೆಕ್ಟ್ ಇದೆಯಾ? ಸೊ ಹೆಂಗೆ ಸಿಂಪ್ಲಿಫೈ ಮಾಡ್ತೀರಿ ಇದನ್ನು? ಮಲ್ಟಿಪ್ಲೈ ಮಾಡೋಣ ಅಥವಾ ಇಲ್ಲಿ ನೋಡಿ -2 ಅಂದರೆ -4 ಟೈಮ್ಸ್ ಇದು. ಸೊ ಅಲ್ಲಿಗೆ -4 ಇಂಟು 24 -4 ಇಂಟು 45 ಇದೆ. -4 ಕಾಮನ್ ತೆಗೆದು ಬೇಕಿದ್ರೆ ಇದನ್ನು ಆ್ಯಡ್ ಮಾಡ್ತೀರಾ ಅಂದ್ರೆ ಓಕೆ, ಇಲ್ಲ ಅಂದರೆ ಹಂಗೆ ಮಾಡಿರಿ. ಸೊ 24 ಇಂಟು 4 ಅಂದರೆ ಹೆಂಗೆ ಮಾಡ್ತೀರಾ? ಬ್ರೇನಲ್ಲಿ ಮಾಡೋದು ನಾನು ಹೇಳ್ತಿರೋದು, ಕ್ಯಾಲ್ಕುಲೇಟ್ರಿಂದ ಅಲ್ಲ. ಓಕೆ, ಸೊ 24 ಅಂತ ಅಂದರೆ ಮೈಂಡಲ್ಲಿ ನೀವು ಸ್ಪ್ಲಿಟ್ ಮಾಡೋದು ಹೆಂಗೆ? 20 + 4. ಸೊ 20 ಇಂಟು 4 ಅಂದರೆ ಬ್ರೇನಲ್ಲಿ ಇಮಿಡಿಯೇಟಾಗಿ 80 ಅಂತ ಬರಬೇಕು. 4 4 16, 80 + 16. ಸೊ ಇದ್ರದ್ದು ಆನ್ಸರ್ ಏನಾಯಿತು? -96. ವಾಟ್ ಅಬೌಟ್ ದಿಸ್ ಒನ್? ಇದು ನಿಮ್ಮ ಬ್ರೇನಲ್ಲಿ ಏನು ಸ್ಪ್ಲಿಟ್ ಆಗಬೇಕು? 40 + 5, 5 4 20. 40 ಇಂಟು 4 ಅಂದರೆ 160, 160 + 20 180. ಸೊ ದಿಸ್ ಈಸ್ -180. ಈಗ 180 ಮತ್ತು 96 ಆ್ಯಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಿಮಗೆ? 180 ಮತ್ತು 96 ಆ್ಯಡ್ ಮಾಡೋದು ಹೆಂಗೆ? 180ಗೆ ಏನು ಆ್ಯಡ್ ಮಾಡಿದ್ರೆ 200 ಆಗುತ್ತೆ. ರೌಂಡ್ ಫಿಗರ್ ಆಗೋದನ್ನು ಸೈಡಿಗೆ ಇಟ್ಬಿಡ್ಬೇಕು ಬೇಗ. ಸೊ 180ಗೆ 20 ಹಾಕಿದರೆ ಎಷ್ಟಾಗುತ್ತೆ? 200 ಆಗುತ್ತೆ. ಕರೆಕ್ಟಾ? 96ಅಲ್ಲಿ ನಾನು 20 ಆಲ್ರೆಡಿ ಕೊಟ್ಟಿದ್ದೀನಿ. ಎಷ್ಟು ಉಳೀತು? 96ಅಲ್ಲಿ 20 ರಿಮೂವ್ ಮಾಡಿರಿ. ಫಸ್ಟ್ 10 ಮಾಡಿರಿ ರಿಮೂವ್. 96ಅಲ್ಲಿ 10 ಹೋದರೆ 86, ಇನ್ನೂ 10 ಹೋದರೆ 76. ಅಲ್ಲಿಗೆ ಎಷ್ಟು ಉಳೀತು? 76. ಅಲ್ಲಿಗೆ 200 76 ಅಂದರೆ 276. ಎರಡು ಸೈನ್ ಮೈನಸ್ ತಾನೆ. ಸೊ ಅಲ್ಲಿಗೆ ಇದೇನಾಯಿತು? ಟೋಟಲ್ -276 ಇಂಟು ಎಕ್ಸ್. ಅರ್ಥ ಆಗ್ತಿದೆಯಾ? ಈಗ 45 ಇಂಟು 24, 45 ಇಂಟು 24 ಹೆಂಗೆ ಮಾಡ್ತೀರಾ? 45 ಇಂಟು 20, ದೆನ್ 45 ಇಂಟು 4. 45 ಇಂಟು 4 ಆಲ್ರೆಡಿ ನಮಗೆ ಗೊತ್ತಿದೆ 180. ಸೈಡಿಗೆ ಇಟ್ಕೊಳ್ರಿ 180 ತಲೆಯಲ್ಲಿ. ಓಕೆ, ನೆಕ್ಸ್ಟ್ 45 ಇಂಟು 20 ಬೇಕು ನನಗೆ. 0 ಸ್ವಲ್ಪ ಸೈಡಿಗೆ ಇಡ್ರಿ. 45 2 ಟೈಮ್ಸ್ ಅಂದರೆ ಎಷ್ಟಾಗುತ್ತೆ ಹೇಳಿ? 40 40 80, 5 to 10 90 ಆಗುತ್ತೆ. ಅಲ್ಲಿಗೆ 900. 900 + 180 ಅಂತ ಅಂದರೆ 80 ಸೈಡಿಗೆ ಇಡ್ರಿ. 900 + 100 ಅಂದರೆ 1000. ಎಷ್ಟು ಸೈಡಿಗೆ ಇಟ್ಟಿದ್ರಿ? 80. ಸೊ ಆ್ಯಡ್ ಮಾಡಿದ್ರೆ ಏನಾಯಿತು? 1080. ಇದು ಆ್ಯಕ್ಚುಲಿ ಏನು ಅನ್ಸುತ್ತೆ ಗೊತ್ತಾ? ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸುತ್ತೆ ಈ ಥರ ಕ್ಯಾಲ್ಕುಲೇಷನ್ಸು. ಬಟ್ ನಿಮ್ಮ ಬ್ರೈನಿಗೆ ನೀವು ಹ್ಯಾಬಿಟ್ ಮಾಡಿದಾಗ ಅದನ್ನು, ಅಂದರೆ ಈ ಥರ ಅಡಿಕ್ಷನ್ ಕೊಟ್ಟಾಗ ಏನಾಗುತ್ತೆ? ಸ್ಲೋಲಿ ಹೋಗ್ತಾ ಇವೆಲ್ಲವೂ ಬ್ರೈನಲ್ಲಿ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಈಸಿಲಿ ಆನ್ಸರ್ ದೀಸ್ ಕ್ವೆಶನ್ಸ್. ಸ್ಟಾರ್ಟಿಂಗಲ್ಲಿ 5 ಮಿನಿಟ್ಸ್ ತಗೊಳ್ಳಿ ಪರವಾಗಿಲ್ಲ. ಹೋಗ್ತಾ ಏನಾಗುತ್ತೆ ಅಂದರೆ ಯು ವಿಲ್ ಬಿ ಇನ್ ಸಚ್ ಎ ಸ್ಟೇಜ್ wherein even if you are not allowed calculator in the class, in the exam hall, or you have forgotten your calculator, but you have the confidence about calculation. ಅರ್ಥ ಆಯ್ತಲ್ಲ? ಕ್ಯಾಲ್ಕುಲೇಷನ್ ಚೆನ್ನಾಗಿ ಮಾಡ್ತೀರಾ ನೋ ಮ್ಯಾಟರ್ ವಾಟ್, ರೈಟ್? ಸೊ ದಿಸ್ ಈಸ್ ವಿ ಆಫ್ ಎಕ್ಸ್. ಈಗ ಅಲ್ಲಿಗೆ ನಮ್ಮ ವಿ ಆಫ್ ಎಕ್ಸ್ ಸ್ಟೋರಿ ಮುಗೀತು. ನೆಕ್ಸ್ಟ್ ಏನಾಯ್ತಪ್ಪ? ವಿ ಡ್ಯಾಶ್ ಆಫ್ ಎಕ್ಸ್. ಸಾರಿ, ಇದು ವಿ ಡ್ಯಾಶ್ ಅಲ್ವಾ ನಾವು ಮಾಡ್ತಿದ್ದು ಇಷ್ಟೊತ್ತು? ಇಲ್ಲಿ ವಿ ಆಫ್ ಎಕ್ಸ್, ಇಲ್ಲಿಂದ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ತಾನೆ. ಸೊ ದಿಸ್ ಇಸ್ ವಿ ಡ್ಯಾಶ್ ಆಫ್ ಎಕ್ಸ್. ಸಾರಿ ವೆರಿ ಸಾರಿ. ಸೊ ವಿ ಡ್ಯಾಶ್ ಆಫ್ ಎಕ್ಸ್ನ ನಾವೇನು ಮಾಡಬೇಕೀಗ? ನಾವು ವಿ ಡ್ಯಾಶ್ ಆಫ್ ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು 0. ಸೊ ಲೆಟ್ ಅಸ್ ಈಕ್ವೇಟ್ ಇಟ್. 12 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 276x ಪ್ಲಸ್ 1080. ನೋಡ್ರಿ ಇಷ್ಟು ದೊಡ್ಡ ನಂಬರ್ ಇದೆ. ಬಟ್ ಯು ಹ್ಯಾವ್ ಟು ಚೆಕ್ ಇಟ್ ಔಟ್. ಇದು ಟೇಬಲ್ಸಲ್ಲಿ ಹೋಗುತ್ತಾ ಅಂತ. 12 1s ಟೇಬಲಲ್ಲಿ ಹೋಗುತ್ತಾ? ಅಬ್ಸರ್ವ್ ಮಾಡಿ. 12 2s 24, 4 7 ಇದೆ 36, 12 3 36 ಹೋಗುತ್ತೆ. ನೆಕ್ಸ್ಟ್ ಇದು ಡೈರೆಕ್ಟ್ ಕಾಣ್ತಾ ಇದೆ 12 9s, ರೈಟ್? ಸೊ ಡಿವೈಡ್ ಬೈ 12 ಆನ್ ಬೋತ್ ಸೈಡ್ಸ್. ದೆನ್ ವಾಟ್ ವಿಲ್ ಗೆಟ್? 2s 3s ಪ್ಲಸ್ 9s 1 0 ಇದೆ. ಇದು ಕರೆಕ್ಟ್ ಇದೆಯಾ? ಈಗ 90 ಅಂತ ಅಂದರೆ ಏನು ಮಾಡ್ತೀರಾ? ಸ್ಪ್ಲಿಟ್ ಮಾಡಿ ನಿಮಗೆ ಸ್ವಲ್ಪ ಏನಂತಾರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು, ಫ್ಯಾಕ್ಟರೈಸೇಷನ್ ಮಾಡೋದು ಎಲ್ಲ ಬರುತ್ತೆ ಅಂದರೆ ಈಸಿ ಇದೆ. 9 10s ಮಾಡಿದ್ರೆ 10 + 9 19 ಆಗುತ್ತೆ. ಪಾಸಿಬಲ್ ಇಲ್ಲ, ರೈಟ್? ನೀವೇನು ಮಾಡಬೇಕಂದ್ರೆ 90 ಯಾವ್ಯಾವ ಟೇಬಲ್ಸಲ್ಲಿ ಬರುತ್ತೆ ಎಲ್ಲ ನೋಡ್ರಿ. 3 ಇಂಟು 30 ಬರುತ್ತೆ. 30ಅಲ್ಲಿ 3 ಹೋದರೆ 27, ಬಟ್ ಪಾಸಿಬಲ್ ಇಲ್ಲ ಇದು ಕೂಡ. ನೆಕ್ಸ್ಟ್ ಇನ್ನೆಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿರಿ. 2 ಇಂಟು 45 ಬರುತ್ತಾ? 45 2 ಲಿಂಕೇ ಇಲ್ಲ 23ಗೆ. ನಾನು ನೋಡ್ತಿರೋದೇನು ಹೇಳಿ? ಫ್ಯಾಕ್ಟರೈಸೇಷನ್ ಮಾಡಿದಾಗ ನನಗೆ ಮಿಡಲ್ ನಂಬರ್ ಬರಬೇಕು, ಪ್ಲಸ್ಸು ಅಥವಾ ಮೈನಸ್ ಮಾಡಿದಾಗ. ನೆಕ್ಸ್ಟ್ ಎಲ್ಲಿ ಬರುತ್ತೆ? 18 5s ಬರುತ್ತಾ? ಇಲ್ಲಿ ನೋಡ್ರಿ. 18 5s ಎಷ್ಟಾಗುತ್ತೆ? ಪ್ರಾಡಕ್ಟ್ ಮಾಡಿದ್ರೆ 90 ಆಗುತ್ತೆ. 2 ಮೈನಸ್ ಮಾಡಿರಿ. -18 -5. 18 5s 90, ಮೈನಸ್ ಇಂಟು ಮೈನಸ್ ಪ್ಲಸ್ 90 ಬರ್ತಾ ಇದೆ. ನೆಕ್ಸ್ಟ್ -2 ಮೈನಸ್ ಇದ್ರೆ ಅಡಿಷನ -23. ಸೊ ಅಲ್ಲಿಗೆ ಕರೆಕ್ಟ್ ಆಗ್ತಾ ಇದೆ. ಸೊ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ 5x ಮೈನಸ್ 18x ಪ್ಲಸ್ 90 ಈಸ್ ಈಕ್ವಲ್ ಟು 0. ನೀವು ಫ್ಯಾಕ್ಟರೈಸೇಷನ್ ಚೆನ್ನಾಗಿ ಬರೋರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ದಿಸ್ ಈಸ್ x - 5 ಆ್ಯಂಡ್ ದಿಸ್ ಈಸ್ x - 8. ಬೇಕಿದ್ರೆ ಈ ಸ್ಟೆಪ್ ಬರೀಲಿಲ್ದಂಗೆ ಡೈರೆಕ್ಟಾಗಿ ಇವೆರಡು ನಂಬರ್ ನೋಡಿ ಇಲ್ಲೇ ಬರ್ತಿದ್ರು ಆಗ್ತಿತ್ತು. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ 2 terms is 0, ದೆನ್ either of the term will be 0, either this one or x - 18 will be equal to 0. Therefore -5 ಆ ಕಡೆ ಹೋದರೆ +5 or x is equal to 18. ಈಗ ಇದನ್ನು ತಗೊಂಡೋಗಿ ಇಲ್ಲಿ ಹಾಕ್ರಿ ಮೇಲ್ಗಡೆ. ಎಲ್ಲಿ ನಿಮಗೆ ಕರೆಕ್ಟಾಗಿ ಸಿಗ್ತಾ ಇದೆ ಅಂತ ನೋಡ್ರಿ.
ಯಾವುದೋ ಒಂದು ಕೇಸಲ್ಲಿ ನಿಮಗೆ ತೊಂದರೆ ಆಗುತ್ತೆ, ಯಾವ ಕೇಸು ಅಂತ ಚೆಕ್ ಮಾಡ್ಕೊಳ್ರಿ ಆ್ಯಂಡ್ ದೆನ್ ರಿಮೈನಿಂಗ್ನ ಆನ್ಸರ್ ಅಂತ ಮಾಡಿರಿ. ಸಿಂಪಲ್ ಥಿಂಗ್. ಓಕೆನಾ? ಎಸ್ ಆರ್ ನೋ? ಸೊ ಟ್ರೈ ಟು ಸಾಲ್ವ್ ಇಟ್ ಆ್ಯಂಡ್ ಫೈಂಡ್ ಇಟ್ ಔಟ್. ನೋಡಿ 5 ಹಾಕಿದರೆ ಏನಾಗುತ್ತೆ? 5 ಹಾಕಿದರೆ ಏನು ತೊಂದರೆ ಆಗ್ತಿಲ್ಲ. 5 2 ಝ 10, 5 2 ಝ 10, 45ಅಲ್ಲಿ 10 ಹೋದರೆ 35, 24ಅಲ್ಲಿ 10 ಹೋದರೆ 14, 14 35 5, ನೋ ಪ್ರಾಬ್ಲಮ್ ಅಟಲ್. ಬಟ್ 18 ಹಾಕಿದರೆ ಏನಾಗುತ್ತೆ? 18 2 36, ಇಲ್ಲಂತೂ ಏನೂ ಆಗಲ್ಲ. 45 - 36. ಬಟ್ ಇದಕ್ಕೆ ಬರ್ರಿ, 18 2 ಝ 36, 24ಅಲ್ಲಿ 36 ಹೋದರೆ ಈ ಟರ್ಮ್ ಏನಾಗುತ್ತೆ? ಈ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ. ವಾಲ್ಯೂಮ್ ಕೆನಾಟ್ ಬಿ ನೆಗೆಟಿವ್, ರೈಟ್? ಎಸ್ ಆರ್ ನೋ? ಎಸ್ ಆರ್ ನೋ? ಸೊ ದೇರ್ ಫೋರ್ ನಾವು ಯಾವುದನ್ನು ಕನ್ಸಿಡರ್ ಮಾಡ್ತೀವಿ ಅಂದರೆ x = 5 ಆ್ಯಂಡ್ ವಿಲ್ ಡಿಲೀಟ್ ದಿಸ್ ಒನ್. ನೆಕ್ಸ್ಟ್ ಲಾಸ್ಟ್ ಲೈನಲ್ಲಿ ನೀವೇನು ಕನ್ಕ್ಲೂಡ್ ಮಾಡ್ತೀರಾ? ದೇರ್ ಫೋರ್ ವಾಲ್ಯೂಮ್ ಈಸ್ ಮ್ಯಾಕ್ಸಿಮಮ್ ವೆನ್ x = 5 ಸೆಂಟಿಮೀಟರ್. ಅರ್ಥ ಆಯ್ತಲ್ಲ? ದಟ್ ಈಸ್ ಸೈಡ್ ಆಫ್ ಈಚ್ ಸ್ಕ್ವೇರ್ ದಟ್ ಮಸ್ಟ್ ಬಿ ಕಟ್ ಆಫ್ ಫ್ರಮ್ ಈಚ್ ಕಾರ್ನರ್ ಫಾರ್ ಗೆಟಿಂಗ್ ಮ್ಯಾಕ್ಸಿಮಮ್ ವಾಲ್ಯೂಮ್ ಈಸ್ 5 ಸೆಂಟಿಮೀಟರ್. ಅರ್ಥ ಆಯ್ತಾ? ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಲೆಟ್ ಮಿ ಟರ್ನ್ ದ ಶೀಟ್ ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಅಬ್ಸರ್ವ್ ಏನು ಕೊಟ್ಟಿದ್ದಾರೆ? ಶೋ ದಟ್ all of the rectangles inscribed in a given fixed circle, the square has the maximum area. ಚೆನ್ನಾಗಿದೆ ಇದು ಕ್ವಶನ್. ಸೊ ಏನು ಕೊಟ್ಟಿದ್ದಾರೆ? ಶೋ ದಟ್ ಆಲ್ ಆಫ್ ದ ರೆಕ್ಟ್ಯಾಂಗಲ್ಸ್ ಇನ್ಸ್ಕ್ರೈಬ್ಡ್ ಇನ್ ಅ ಗಿವನ್ ಫಿಕ್ಸ್ಡ್. ಏನು ಗೊತ್ತಾ? ಒಂದು ಫಿಕ್ಸ್ಡ್ ಸರ್ಕಲ್ ಇದೆ, ಅದರ ಒಳಗಡೆ ನಾನು ಎಷ್ಟು ಬೇಕಿದ್ರೂ ಲೆಂತಿಂದು ರೆಕ್ಟ್ಯಾಂಗಲ್ಸ್ನ ಇನ್ಸ್ಕ್ರೈಬ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಸಮಥಿಂಗ್ ಲೈಕ್ ದಿಸ್, ಇಟ್ ಕ್ಯಾನ್ ಬಿ ಲೈಕ್ ದಿಸ್, ನನ್ನ ಇಷ್ಟ. ಓಕೆ, ಒಟ್ಟು ರೆಕ್ಟ್ಯಾಂಗಲ್ಸು ನಾನು ಯಾವುದೇ ರೆಕ್ಟ್ಯಾಂಗಲ್ಸ್ ಹಾಕಿದರೂ ಕೂಡ ಅವ್ರು ಹೇಳ್ತಿರೋದೇನು? ದ ಸ್ಕ್ವೇರ್ ಹ್ಯಾಸ್ ದ ಮ್ಯಾಕ್ಸಿಮಮ್ ಏರಿಯಾ. ಸ್ಕ್ವೇರ್ ಏನಿದೆಯಲ್ಲ ಅದೇ ಮ್ಯಾಕ್ಸಿಮಮ್ ಏರಿಯಾನ ಕವರ್ ಅಪ್ ಮಾಡುತ್ತೆ ಅಂತ ಹೇಳಬೇಕು. ಅಂದರೆ ಏನು? ಈ ಸ್ಕ್ವೇರೇ ಮ್ಯಾಕ್ಸಿಮಮ್ ಏರಿಯಾ ಕವರ್ ಅಪ್ ಮಾಡ್ತಾ ಇದೆ ಅಂತ ತೋರಿಸ್ಬೇಕು ನಾನೀಗ. ಅರ್ಥ ಆಗ್ತಿದೆಯಾ? ದ ಸ್ಕ್ವೇರ್ ಇನ್ಸ್ಕ್ರೈಬ್ಡ್ ಇನ್ ದಿ ಸರ್ಕಲ್, ದಿಸ್ ಆಸ್ ಮ್ಯಾಕ್ಸಿಮಮ್ ಏರಿಯಾ. ಹೋಪ್ ಸೊ ಯು ಗಾಟ್ ದ ಕ್ವೆಶನ್, ರೈಟ್? inscribed in a fixed circle. ಓಕೆನಾ? ಅಲ್ಲಿಗೆ ಇದಂತೂ ಓಕೆ, ಗೊತ್ತಾಯಿತು. ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ, ಸೆಂಟರ್ ಆಫ್ ದಿ ಸರ್ಕಲ್ ಇದೆಯಾ, ಅಲ್ಲಿಂದ ಈ ಕಡೆ ಒಂದು ಲೈನ್ ಎಳೀರಿ. ಇದೇನಾಯಿತು? ರೇಡಿಯಸ್ಸು. ಅದೇ ನಾನು ಈ ಕಡೆನೂ ಜಾಯಿನ್ ಮಾಡಿಬಿಟ್ರೆ ನನಗೆ ಆ್ಯಕ್ಚುಲಿ ಇದೇನಾಯ್ತು ಹೇಳ್ರಿ? ಸ್ಕ್ವೇರ್ ಇನ್ ಡಯಾಗ್ನಲ್ ಆಯಿತಾ? ಓಕೆನಾ? ನಮಗೆ ಆ್ಯಕ್ಚುಲ್ ಬೇಕಿರೋದೇನು? ಏರಿಯಾ. ಅಟ್ ದ ಎಂಡ್ ವಿ ವಾಂಟ್ ಏರಿಯಾ ಟು ಬಿ ಮ್ಯಾಕ್ಸಿಮಮ್, right? Yes or no? So area of the inscribed rectangle is maximum when that rectangle is a square ಅಂತ ನಾವು ತೋರಿಸ್ಬೇಕೀಗ. ಓಕೆ, ಸೊ ವಾಟ್ ವಿಲ್ ಯು ಡೂ? ಫಸ್ಟ್ ಆಫ್ ಆಲ್ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸು ಇಲ್ಲಿ ನೋಡಿ. ಇದೇನು ಸೈಡ್ ಇದೆಯಲ್ಲ, ಆ ಸೈಡ್ನ ನಾವು ಒಂದನ್ನು ಎಕ್ಸ್ ಅಂತ ಅನ್ಕೊಳ್ಳೋಣ. ಓಕೆ, ಇನ್ನೊಂದನ್ನು ವೈ ಅಂತ ಅನ್ಕೊಳ್ಳೋಣ. ಈಗ ಸ್ಟೂಡೆಂಟ್ಸಿಗೆ ಕ್ವಶನ್ ಏನು ಬರೋದು ಗೊತ್ತಾ? ಮ್ಯಾಮ್ ಎಕ್ಸು ಮತ್ತು ವೈ ಬೇರೆ ಬೇರೆ ಹೆಂಗೆ ಆಗೋಕ್ಕೆ ಸಾಧ್ಯ? ಯಾಕಂದರೆ ಇದು ಸ್ಕ್ವೇರ್ ತಾನೇ. ಸ್ಕ್ವೇರ್ ಅಂದರೆ ಇದನ್ನು ಎಕ್ಸು ಇದನ್ನು ಎಕ್ಸ್ ಇರಬೇಕಿತ್ತಲ್ಲ ಮ್ಯಾಮ್. ಎಸ್ ಆರ್ ನೋ? ಬಟ್ ದ ಥಿಂಗ್ ಈಸ್ ಅವ್ರು ಹೇಳಿರೋದೇನು? ನೀವು ಇನ್ಸ್ಕ್ರೈಬ್ ಮಾಡ್ತಾ ಇರೋ ಫಿಗರ್ ಏನಿದೆಯಲ್ಲ, ಆ ಫಿಗರ್ ರೆಕ್ಟ್ಯಾಂಗಲ್ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಆದರೆ ಆ ರೆಕ್ಟ್ಯಾಂಗಲ್ಲಿಂದು ಏರಿಯಾ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ ಅಂದರೆ ಆ ರೆಕ್ಟ್ಯಾಂಗಲ್ಲು ಸ್ಕ್ವೇರ್ ಆದಾಗ ಮಾತ್ರ ಪಾಸಿಬಲ್ ಇದೆ ಅಂತ ಹೇಳಿದ್ದಾರೆ. ನಾವು ಸ್ಕ್ವೇರ್ ಆದಾಗ ಅನ್ನೋದನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ರೆಕ್ಟ್ಯಾಂಗಲ್ ಕಾನ್ಸೆಪ್ಟ್ ತಗೊಂಡಾಗ ಏನಾಗುತ್ತೆ? ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಬಟ್ ಅಡ್ಜಸೆಂಟ್ ಸೈಡ್ಸ್ ಆರ್ ನಾಟ್ ಈಕ್ವಲ್, ದೇರ್ ಫೋರ್ ಐ ಹ್ಯಾವ್ ಟು ಟೇಕ್ ವೈ. ಅರ್ಥ ಆಗ್ತಿದೆಯಾ? ರೈಟ್? ಈಗ ನನಗೆ ವೈ ವ್ಯಾಲ್ಯೂ ಗೊತ್ತಿಲ್ಲ, ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? ಸಪೋಸ್ ದ ಏನಂತಾರೆ ಇದನ್ನ, ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ ಎ. ಎಷ್ಟು? ಎ. ಅಲ್ಲಿಗೆ ಇದನ್ನು ಏನ? ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ. ನನಗೆ ಒಟ್ಟು ವೈ ವ್ಯಾಲ್ಯೂ ಬೇಕು ತಾನೆ. ರೈಟ್ ಆ್ಯಂಗಲ್ ಟ್ರಯಾಂಗಲ, ಅದರಲ್ಲಿ ಒಂದು ಗೊತ್ತು, ಇದು ಎಕ್ಸು, ಇದು ಎ ಪ್ಲಸ್ ಎ ಅಂದರೆ 2a ಅಂತ ಗೊತ್ತು. ಎರಡು ಸೈಡ್ ಗೊತ್ತಂದರೆ ಇನ್ನೊಂದು ಕಂಡುಹಿಡಿಬೋದಾ? ಪೈಥಾಗೋರಸ್ ಟೇಬಲ್ ಅಂತೀನಿ, ಥಿಯರಮ್, ರೈಟ್? ಇಫ್ ಐ ಕನ್ಸಿಡರ್ ದಿಸ್ ಒನ್ ಆ್ಯಸ್ ಪಿ ಕ್ಯೂ ಆರ್ ಎಸ್, ಈ ರೆಕ್ಟ್ಯಾಂಗಲ್ನ, ಆವಾಗ ಇಲ್ಲಿ ನಾನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಹೇಳಿ? ಹೈಪೋಟಿನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು sum of the other two sides, so pq square plus qr square. What is hypotenuse? a plus a ಅಂದರೆ 2a whole square is equal to pq ಅಂದರೆ x plus qr ಅಂದರೆ y square. ಸೊ y square is equal to y square ಅಲ್ಲೇ ಇರಲಿ, x square ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ x square ಆಗುತ್ತೆ. 2a whole square ಅಂತಂದರೆ ಏನಾಗುತ್ತೆ? 2 square 4, a square is a square itself. I want only y, right? y is equal to 4
ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ವೈ ವ್ಯಾಲ್ಯೂ ಸಿಕ್ತಾ? ದಿಸ್ ಈಸ್ ಇಕ್ವೇಷನ್ 1. ಯಾಕೆ? ಎಕ್ಸ್ ವ್ಯಾಲ್ಯೂ ಸಿಕ್ಕಾಗ ವೈ ವ್ಯಾಲ್ಯೂನ ಕಂಡುಹಿಡಿಯೋಣ ಅಂತ. ಅರ್ಥ ಆಯ್ತಲ್ಲ? ಇನ್ ಕೇಸ್ ಯು ಗೆಟ್ ವೈ ವ್ಯಾಲ್ಯೂ ಆಲ್ಸೋ ಸೇಮ್ ಆಸ್ ಎಕ್ಸ್ ವ್ಯಾಲ್ಯೂ, ದೆನ್ ದಟ್ ಈಸ್ ಡೆಫಿನೆಟ್ಲಿ ಸ್ಕ್ವೇರ್ ಅಂತ ಅರ್ಥ. ಓಕೆ, ಅದೇ ನಾವು ಪ್ರೂವ್ ಮಾಡಬೇಕಾಗಿರೋದು. ರೆಕ್ಟ್ಯಾಂಗಲ್ ಅಂದರೆ ಬೇರೆ ಬೇರೆ ಸೈಡ್ ಇದೆ, ಏರಿಯಾ ಮ್ಯಾಕ್ಸಿಮಮ್ ಆಗ್ತಾ ಇದೆ, ಆವಾಗ ಎಕ್ಸ್ ಮತ್ತು ವೈ ಎರಡು ಈಕ್ವಲ್ ಬರ್ತಾ ಇದ್ದಾವೆ ಅಂತ ತೋರಿಸ್ಬೇಕು, ಅಷ್ಟೇ ಇರೋದು, ಇನ್ನೇನು ಇಲ್ಲ. ಸೊ ಲೆಟ್ ಅಸ್ ಟ್ರೈ. ವೈ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4a ಸ್ಕ್ವೇರ್ ಮೈನಸ್ ಬಂತಾ? ಓಕೆ, ಅದಿರಲಿ. ಈಗ ಏರಿಯಾ ತಾನೇ ಅವ್ರು ಮಾತಾಡ್ತಿರೋದು. ಸೊ ಏರಿಯಾ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ? ಲೆಂತ್ ಇಂಟು ಬ್ರೆಡ್ತ ಎಕ್ಸ್ ಇಂಟು ವೈ, ವಿಚ್ ಈಸ್ ನಥಿಂಗ್ ಬಟ್ ಎಕ್ಸ್ ಇಂಟು ವೈ ವ್ಯಾಲ್ಯೂ 4a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಏರಿಯಾ ಏನು ಹೇಳಿದ್ರೆ ಮ್ಯಾಕ್ಸಿಮಮ್ ಅಂತ ಬಂತು ಅಂದರೆ ಏನು ಮಾಡ್ಬೇಕು ಹೇಳ್ರಿ? ಎ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಂಡುಹಿಡಿತೀರಾ, ನೆಕ್ಸ್ಟ್ ಎ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಮಾಡಬೇಕು, ಅಷ್ಟೇ ಇರೋದು, ಇನ್ನೇನು ಇಲ್ಲ. ಸೇಮ್ ಸ್ಟೋರಿ ಕಂಟಿನ್ಯೂಸ್. ಸೊ ಎ ಡ್ಯಾಶ್ ಆಫ್ ಎಕ್ಸ್ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಮಾಡಿ, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ? ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/2 ರೂಟ್ ಎಕ್ಸ್, ಆದರೆ ರೂಟ್ ಎಕ್ಸ್ ಅಲ್ಲ, ಅದು ಅದರೊಳಗಡೆ ಬೇರೆ ಏನೋ ಇದೆ, ಬೇರೆ ಏನಿದೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ. 4a ಸ್ಕ್ವೇರು ಕಾನ್ಸ್ಟೆಂಟು ಬಿಟ್ಟಾಕಿ, ಮೈನಸ್ 2x ಮೈನಸ್ ಎಕ್ಸ್ ಸ್ಕ್ವೇರಿಂದ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಮೈನಸ್ 2x ಆಗುತ್ತೆ. ರೈಟ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಫಸ್ಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಎಕ್ಸಿನ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ. ಕರೆಕ್ಟ್ ಇದೆಯಾ? ಈ ಟು ಕ್ಯಾನ್ಸಲ್ ಆಗುತ್ತೆ. ನಿಮ್ಮ ಹತ್ರ ಉಳಿಯೋದೇನು ನೋಡಿ? ಎ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪಾಸಿಟಿವ್ ಕ್ವಾಂಟಿಟಿ ಫಸ್ಟ್ ಬರೆದು ಬಿಡೋಣ, ರೂಟ್ 4a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಮೈನಸ್ ಇದೆ ನೋಡಿ, ಅದಕ್ಕೆ ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ 4a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಕರೆಕ್ಟ್ ಇದೆಯಾ? ಈಗ ಎಲ್ ಸಿ ಎಮ್ ತೊಗೊಂಡ್ರೆ ಏನೂ ಇಲ್ಲ ಅಂದರೆ ಇದು. ಸೊ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ? ಎ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಈ ಸ್ಕ್ವೇರ್ ರೂಟ್ 4a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಮಲ್ಟಿಪ್ಲೈ ಆದರೆ ಸೇಮ್ ಕ್ವಾಂಟಿಟಿ, ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಅಂದರೆ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್. ಎಸ್ ಆರ್ ನೋ? ರೈಟ್. ರೂಟ್ ಇಂಟು ಸಮಥಿಂಗ್ ಅಂತ ಅಂದರೆ ಆ ಸಮಥಿಂಗ್ ಹೋಲ್ ಸ್ಕ್ವೇರ್ ಆಗಿಬಿಟ್ಟು ಇದು ಕ್ಯಾನ್ಸಲ್ ಔಟ್ ಆಗಿ ಇಲ್ಲೇನಿತ್ತಲ್ಲ ಅದೇ ಬರುತ್ತೆ, ಹೌದಲ್ವಾ? ಎಸ್ ಆರ್ ನೋ? ಸೊ ದೇರ್ ಫೋರ್ ಇಲ್ಲೇನಾಗುತ್ತೆ? 4a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಇದು ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ರೈಟ್. ಈಗ ನೋಡಿ, ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಮೈನಸ್ 2x ಸ್ಕ್ವೇರ್, ಹೌದಾ? ಸೊ ಅಲ್ಲಿಗೆ ನಿಮಗೆ ಎ ಡ್ಯಾಶ್ ಆಫ್ ಎಕ್ಸ್ ಏನು ಸಿಕ್ತಪ್ಪ? ಫೈನಲೈಸ್ ಮಾಡೋಣ. 4a ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ದಿಸ್ ಇಸ್ ಎ ಡ್ಯಾಶ್. ಇನ್ನು ಮುಂದೆ ಸಿಂಪ್ಲಿಫೈ ಮಾಡೋ ನೆಸೆಸಿಟಿ ಇಲ್ಲ. ಯಾಕೆ ಅಂದರೆ ಎನಿಯೋ ಎ ಡ್ಯಾಶ್ನ ಈಕ್ವೇಟಿಂಗ್ ಟು 0 ಮಾಡಿದ್ರೆ ಡಿನಾಮಿನೇಟರ್ ಆ ಕಡೆ ಕಳಿಸಿದ್ರೆ 0ನೇ ಆಗುತ್ತೆ, ಹೌದಲ್ವಾ? ಸೊ ನಾವು ಎ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಯಾಕಂದ್ರೆ ನಮಗೆ ಮ್ಯಾಕ್ಸಿಮಮ್ ಬೇಕಿದೆ, ಹೌದಲ್ವಾ? ಮ್ಯಾಕ್ಸಿಮಮ್ ಏರಿಯಾ ಬೇಕು. ಎ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಮ್ಯಾಕ್ಸಿಮಮ್ ಏರಿಯಾ ಆಗಬೇಕು ಅಂದರೆ ಡೆರಿವೇಟಿವ್ ಮಸ್ಟ್ ಬಿ 0. ಡೆರಿವೇಟಿವ್ 0 ಅಂತಂದರೆ ಯಾವ ವ್ಯಾಲ್ಯೂಗೆ ಆಗುತ್ತೆ? ಫೈಂಡ್ ಮಾಡಿ. 4a ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಯಾಕೆ? ಡಿನಾಮಿನೇಟರ್ ಎಲ್ಲೋಯ್ತು? ಡಿನಾಮಿನೇಟರ್ ಇತ್ತು, ಅದನ್ನ ಈ ಕಡೆ ಕಳಿಸಿದ್ರೆ ಏನಾಯಿತು? ಇಂಟು 0 ವ್ಯಾನಿಷ್ ಆಯ್ತು ಅಲ್ಲಿಗೆ, ಹೌದಾ? ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, 4a ಸ್ಕ್ವೇರ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್, 2 1s 2 2s, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2a ಸ್ಕ್ವೇರ್, ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ? ರೂಟ್ 2 ಮತ್ತು ರೂಟ್ a ಸ್ಕ್ವೇರ್, ಎರಡಕ್ಕೂ ರೂಟ್ ಅಪ್ಲೈ ಆಗುತ್ತಾ? ಈ ಸ್ಕ್ವೇರ್ ಇದು ಕ್ಯಾನ್ಸಲ್ ಆಗಿ ಎಕ್ಸ್ ಇಸ್ ಈಕ್ವಲ್ ಟು ಏನು ಸಿಕ್ತು? ರೂಟ್ 2 ಇಂಟು ಎ. ಈಗ ನೀವು ಇದನ್ನು ಹೋಗಿ ವೈಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ನಿಮಗೆ ವೈ ಕೂಡ ರೂಟ್ 2 ಇಂಟು ಎ ಬಂತು ಅಂದರೆ ಎಕ್ಸು ವೈ ಎರಡು ಈಕ್ವಲ್ ಇದೆ ಅಂದರೆ ದಟ್ ರೆಕ್ಟ್ಯಾಂಗಲ್ ಈಸ್ ವಾಟ್? ಸ್ಕ್ವೇರ್. ಅಷ್ಟೇ ಪ್ರೂಫ್ ಇರೋದು, ಇನ್ನೇನಿಲ್ಲ. ಈಗ ನೋಡಿ, ವೈ ಈಸ್ ಈಕ್ವಲ್ ಟು ರೂಟ್ 4a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ತಾನೇ ಇರೋದು. ಎಕ್ಸ್ ಸ್ಕ್ವೇರ್ ಅಂದರೆ ರೂಟ್ 2 ಇಂಟು ಎ ಹೋಲ್ ಸ್ಕ್ವೇರ್. ಸೊ ಏನಾಗುತ್ತೆ? ರೂಟ್ ಸ್ಕ್ವೇರ್ ಕ್ಯಾನ್ಸಲು, ಎಗಂತೂ ಅಪ್ಲೈ ಆಗೇ ಆಗುತ್ತೆ. ಸೊ ವೈ ಈಸ್ ಈಕ್ವಲ್ ಟು 4a ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್. 4 ಮೈನಸ್ 2 ಅಂತಂದರೆ ರೂಟ್ 2a ಸ್ಕ್ವೇರು. ಸಪ್ರೇಟ್ ಮಾಡಿದ್ರೆ ರೂಟ್ 2a ಸ್ಕ್ವೇರ್ ಇಂದ ಹೊರಗೆ ಬಂದರೆ ವೈ. ಎಕ್ಸ್ ಇಸ್ ಈಕ್ವಲ್ ಟು ವೈ, ದೇರ್ ಫೋರ್ ದ ಇನ್ಸ್ಕ್ರೈಬ್ಡ್ ಫಿಗರ್ ಈಸ್ ಸ್ಕ್ವೇರ್ ವೆನ್ ಟು ಗೆಟ್ ದಿ ಏರಿಯಾ ಆ್ಯಸ್ ದಿ ಮ್ಯಾಕ್ಸಿಮಮ್. ದಟ್ಸ್ ಇಟ್. ಅರ್ಥ ಆಗ್ತಿದೆಯಾ? ಸೊ ಎಕ್ಸು ವೈ ಎರಡೂ ಸೇಮ್ ಇದ್ದಾಗ ನಮಗೆ ಅದನ್ನು ನಾವು ಆ ರೆಕ್ಟ್ಯಾಂಗಲ್ನ ಸ್ಕ್ವೇರ್ ಅಂತ ಅಂತೀವಿ. ದೇರ್ ಫೋರ್ ಯು ಹ್ಯಾವ್ ಟು ರೈಟ್ ಡೌನ್ ಏರಿಯಾ ಆಫ್ ಇನ್ಸ್ಕ್ರೈಬ್ಡ್ ರೆಕ್ಟ್ಯಾಂಗಲ್ ಈಸ್ ಮ್ಯಾಕ್ಸಿಮಮ್ ವೆನ್ ಇಟ್ ಈಸ್ ಸ್ಕ್ವೇರ್. ಅರ್ಥ ಆಗ್ತಿದೆಯಾ? ರೈಟ್. ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ.
You can substitute x value, then you can check double derivative also, you will definitely get negative value, and then you can conclude. If you wish to do that way, you can do it. ಅರ್ಥ ಆಗ್ತಿದೆಯಾ? ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಯಾವುದೈತಪ್ಪ? ಓಕೆ, ವಿಲ್ ಡೂ ಒನ್ ಥಿಂಗ್. ನೆಕ್ಸ್ಟ್ ಕ್ವೆಶನ್ನ ನೆಕ್ಸ್ಟ್ ಕ್ಲಾಸಿಗೆ ಮಾಡೋಣ, ಈಗಲೇ ಮಾಡೋಣ. ಸೊ ರಿಮೈನಿಂಗ್ ಕ್ವೆಶನ್ಸ್ನ ನಾವು ಕಮಿಂಗ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ, ಆ್ಯಂಡ್ ವಿಲ್ ವೈಂಡ್ ಅಪ್ ದಿಸ್ ಎಕ್ಸಸೈಸ್ ಆ್ಯಂಡ್ ದಿಸ್ ಚಾಪ್ಟರ್ ಆಲ್ ಟುಗೆದರ್. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಬರೋದು ಐ ಥಿಂಕ್ ಯಾವ ಚಾಪ್ಟರ್ಸ್ ಇದ್ದಾವೆ? ಇನ್ನು ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಇದೆ ಅನಿಸುತ್ತೆ ಇನ್ನು ಪೆಂಡಿಂಗ್, ಆ್ಯಂಡ್ ಪ್ರಾಬಬಿಲಿಟಿ ಇದೆ, ಒಂದು ಎರಡೇ ಇದೆ ಅನಿಸುತ್ತೆ ಸೆಕೆಂಡ್ PU ಚಾಪ್ಟರ್ಸಲ್ಲಿ. ರಿಮೈನಿಂಗ್ ಎಲ್ಲ ಚಾಪ್ಟರ್ಸು ಆಲ್ರೆಡಿ ನಾನು ಮಾಡಿದ್ದೀನಿ. ಕೈಂಡ್ಲಿ ಚೆಕ್ ಇಟ್ ಆನ್ ದ ಚಾನಲ್. ಆಲ್ ಚಾಪ್ಟರ್ಸ್ ಆರ್ ಅವೈಲಬಲ್. ಪ್ಲೀಸ್ ಮೇಕ್ ಮ್ಯಾಕ್ಸಿಮಮ್ ಯೂಸೇಜ್ ಆಫ್ ದೋಸ್ ಲೆಕ್ಚರ್ಸ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇನ್ಫಾರ್ಮ್ ಮಾಡಿ, ಇದ್ರ ಬಗ್ಗೆ ಹೆಲ್ಪ್ ಮಾಡಿ ಅವ್ರಿಗೂ ಕೂಡ. ರೈಟ್, ಡೋಂಟ್ ಬಿ ಸೆಲ್ಫಿಶ್, ಲೈಕ್ ನಮಗೆ ಸಿಕ್ತು ಅಂದರೆ ನಮ್ಮ ಹತ್ರ ಅಷ್ಟೇ ಇಟ್ಕೊಳೋಣ, ಆ ಥರ ಎಲ್ಲ ಆ್ಯಟಿಟ್ಯೂಡ್ ಬೇಡ. ಏನೇ ಇದ್ರೂ ಕೂಡ ಶೇರ್ ಇಟ್. ಓಕೆ, ಶೇರ್ ಮಾಡೋದ್ರಿಂದ ಏನು ಅವ್ರ ಮಾರ್ಕ್ಸ್ ಜಾಸ್ತಿ ಬರಲ್ಲ, ನೆನಪಿರಲಿ. ಶೇರ್ ಮಾಡಿದ್ಮೇಲೆ ಅವ್ರು ಎಷ್ಟು ಓದ್ಕೊತಾರೆ ಸೀರಿಯಸ್ ಆಗಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಎನಿವೇಸ್, ವಾಟ್ ಎವರ್ ಇಟ್ ಈಸ್, ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್. ರೈಟ್, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.